ವಿಶ್ವವಿಖ್ಯಾತ ಮೈಸೂರು ದಸರಾಗೆ ವಿದ್ಯುಕ್ತವಾಗಿ ಚಾಲನೆಯಂತೂ ಸಿಕ್ಕಿದೆ. ಚಾಲನೆಯ ನಂತರದ ಸಂದರ್ಭದಲ್ಲಿ ರಾಜಕೀಯ ನಾಯಕರ ಹೇಳಿಕೆಗಳು ಒಂದು ರೀತಿ ಸಂಚಲನವನ್ನು ಹುಟ್ಟುಹಾಕಿದೆ. ಆ ವೇದಿಕೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದರು, ಅದೇ ವೇದಿಕೆಯಲ್ಲಿ ಜಿ.ಟಿ. ದೇವೇಗೌಡರು ಇರ್ತಾರೆ. ಸೊ ಕಾರ್ಯಕ್ರಮ ಉದ್ಘಾಟನೆಯಾದ ನಂತರದ ಸಂದರ್ಭದಲ್ಲಿ ಜಿ.ಟಿ. ದೇವೇಗೌಡರು ಒಂದು ಮಾತನ್ನು ಹೇಳ್ತಾರೆ. ಏನದು ನೋಡ್ತಾ ಹೋಗೋದಾದರೆ, ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಎಫ್ಐಆರ್ ಆಯಿತು ಅಂತ ಹೇಳಿ ರಾಜೀನಾಮೆ ಕೊಡ್ತಾ ಹೋದರೆ ಜನಪ್ರತಿನಿಧಿಗಳು ಅಂತ ತಿರ್ಸ್ಕೊಂಡವರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಗತ್ತೆ. ಈಗ ನೋಡಿ, ಕುಮಾರಸ್ವಾಮಿ ಏನಾದರೂ ರಾಜೀನಾಮೆ ಕೊಟ್ಟಿದ್ದಾರಾ ಅಂಥೇಳಿ ಸ್ವಪಕ್ಷದ ಕುರಿತಂತೆ, ತಮ್ಮ ಪಕ್ಷದ ಕುಮಾರಸ್ವಾಮಿ ಕುರಿತಂತೆ ಜಿ.ಟಿ. ದೇವೇಗೌಡರು ಮಾತಾಡ್ಬಿಟ್ಟಿದ್ದಾರೆ. ಇದೊಂದು ರೀತಿ ಮೈತ್ರಿ ಪಕ್ಷಗಳಿಗೆ ನಿಜಕ್ಕೂ ಕೂಡ ಶಾಕ್ ಆಗಿದೆ. ಹಾಗಾದರೆ ಯಾವ ಅರ್ಥದಲ್ಲಿ ಜಿ.ಟಿ. ದೇವೇಗೌಡರು ಈ ಮಾತನ್ನು ಹೇಳಿದ್ದು, ಯಾವ ಸಂದೇಶವನ್ನು JDSಗೆ ಜಿ.ಟಿ. ದೇವೇಗೌಡರು ರವಾನೆ ಮಾಡ್ತಿದ್ದಾರೆ? ಆಫ್ಕೋರ್ಸ್ CM ಸಿದ್ದರಾಮಯ್ಯನವರಿಗೆ ಜಿ.ಟಿ. ದೇವೇಗೌಡರು ಹೇಳಿದಂತಹ ಮಾತು ಒಂದು ಹುಮ್ಮಸ್ಸನ್ನು ಕೊಟ್ಟಿದ್ರೆ, ಅದೇ ಜಿ.ಟಿ. ದೇವೇಗೌಡರ ಮಾತು ಕುಮಾರಸ್ವಾಮಿ, JDS ಅಥವಾ BJPಗೆ ಯಾವ ರೀತಿಯ ಪರಿಣಾಮವನ್ನು ಬೀರ್ತಾ ಇದೆ, ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ರಾಜಕೀಯದಲ್ಲಿ ನಾವು ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಅಂಥ ಒಂದು ಬೆಳವಣಿಗೆ ಇವತ್ತು ಯಾರು ಕೂಡ ಇದನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅಫ್ಕೋರ್ಸ್ ಸಿದ್ದರಾಮಯ್ಯನವರ ಕುರಿತಂತೆ ಒಂದೊಳ್ಳೆ ಭಾವನೆ ಇತ್ತು ಅನ್ನೋದಾದರೆ ಅದನ್ನು ವ್ಯಕ್ತಪಡಿಸೋದಕ್ಕೆ ಹಲವಾರು ಮಾರ್ಗಗಳಿದ್ದಾವೆ. ಆದರೆ ಜಿ.ಟಿ. ದೇವೇಗೌಡರು ಇವತ್ತು ಹೇಳಿದಂತಹ ಮಾತಿದೆಯಲ್ಲ, ಅದು ಕುಮಾರಸ್ವಾಮಿ ಅವರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ ರೀತಿ ಇತ್ತು. ಯಾಕಂದರೆ FIR ಆದವರೆಲ್ಲ ರಾಜೀನಾಮೆ ಕೊಡ್ತಾ ಕೂತ್ಕೊಂಡ್ರೆ ಇರೋರೆಲ್ಲ ರಾಜೀನಾಮೆ ಕೊಡಬೇಕಾಗತ್ತೆ. ಈ ಕುಮಾರಸ್ವಾಮಿ ಏನಾದ್ರು ಕೊಟ್ಟಿದ್ದಾರಾ ಅಂತ ನೇರವಾಗಿ ಹೇಳಿದ್ದಾರೆ. ಆಮೇಲೆ ಹೇಳಿಕೆ ಕೊಟ್ಟು ನನ್ನ ಮಾತಿನ ಅರ್ಥ ಹೀಗಿತ್ತು ಹಾಗಿತ್ತು ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಕಾರಣ ಅದೊಂದು ಬಹುದೊಡ್ಡ ವೇದಿಕೆ ಮತ್ತು ಜಿ.ಟಿ. ದೇವೇಗೌಡರು ಅಂದರೆ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥ ನಾಯಕ. ಸಿದ್ದರಾಮಯ್ಯನವರು ಇವತ್ತು ವೇದಿಕೆಯಲ್ಲೇ ಹೇಳ್ತಾ ಇದ್ರು, ದೇವೇಗೌಡ ನೀವು ಕೂಡ ಒಂದು ದಿನ ನನ್ನ ಸೋಲಿಸ್ಬಿಟ್ಟಿದ್ದೆ ಅಂತ ಹೇಳಿ. ಅಂದರೆ ಅಂತಹ ಒಬ್ಬ ನಾಯಕ, ಜನನಾಯಕ, ತನ್ನ ಪಕ್ಷದ ಒಬ್ಬ ನಾಯಕನ ಕುರಿತಂತೆ, ಅದರಲ್ಲೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುರಿತಂತೆ ಮಾತಾಡುವುದು ಅಕ್ಷರಶಃ JDSಗೆ ಶಾಕ್ ಆಗಿದೆ. ಮೈತ್ರಿ ಪಕ್ಷಗಳು ಇದನ್ನು ಅರಗಿಸ್ಕೊಳ್ಳುವಂಥ ಸ್ಥಿತಿಯಲ್ಲಂತೂ ಇಲ್ಲ. ಹಾಗಾಗಿ ಮೈಸೂರು ದಸರಾ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರಿಗೆ ಜಿ.ಟಿ. ದೇವೇಗೌಡರು ಜೈಕಾರ ಹಾಕಿರೋದ್ರ ಅರ್ಥವಾದರೂ ಏನು? ಚಾಮುಂಡೇಶ್ವರಿ ಸನ್ನಿಧಿಯಲ್ಲೇ ಸೂಪರ್ CM ಅಂತ ಈಗ ಜಿ.ಟಿ. ದೇವೇಗೌಡರು ಕೂಡ ಹೇಳಿರೋದು JDSನ ಉಳಿದ ನಾಯಕರಿಗೆ ಯಾವ ಸಂದೇಶವನ್ನು ರವಾನೆ ಮಾಡಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾದರೆ ಆ ವೇದಿಕೆಯಲ್ಲಿ ಜಿ.ಟಿ. ದೇವೇಗೌಡರು ಏನು ಹೇಳಿದರು ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲಿ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲಿಗೆ ಹಾಕಿ ಅಂತ ಹೇಳಿದಾರೆ? ಬೇರೆ ಕೆಲಸ ಇಲ್ವ ಮಾಡಲಿಕ್ಕೆ ಅಭಿವೃದ್ಧಿ ಕೆಲಸಗಳು? ಈ ರಾಷ್ಟ್ರ, ಕೇಂದ್ರ, ರಾಜ್ಯದವ್ರಿಗೆ ಮಂತ್ರಿಗಳಾದ್ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವಯುತವಾದ ನಮ್ಮ ಗೌರವ ಇದೆ. 36 ಜನ DK ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ? ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ? ತೋರಿಸ್ರಿ. ಈ ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥವ್ರ ಸ್ಥಿತಿ ಏನು? ಅಧೋಗತಿಗೆ ಕಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆನ ಉಳಿಸೋರು ಯಾರು? ರಾಜೀನಾಮೆ ಕೊಡಿ. ಎಲ್ಲ ನಿಂತ್ಕೊಳ್ಳಿ, ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ FIR ಆಗಿದೆ ಎಲ್ಲರೂ ಕೊಡಿ. ಎಲ್ಲರೂ ತಾಕತ್ತಿದ್ರೆ. ಜಿ.ಟಿ. ದೇವೇಗೌಡರ ಈ ಮಾತನ್ನು ಕೇಳ್ತಾ ಇದ್ದಂತೆ ಘನತೆವಿತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಖದಲ್ಲಿ ಒಂದು ನಗು, ಒಂದು ರೀತಿ ಹುಮ್ಮಸ್ಸು ಬಂದುಬಿಡ್ತು. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದ ಒಂದೇ ಒಂದು ಮಾತು, ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಅಂತ. ರೈಟ್, ಕಾರ್ಯಕ್ರಮ ಎಲ್ಲ ಆಯಿತು. ಕಾರ್ಯಕ್ರಮ ಆದಮೇಲೆ ಜಿ.ಟಿ. ದೇವೇಗೌಡರು ನೋಡಿ ಸ್ಪಷ್ಟನೆ ಕೊಡುವಂಥ ಸನ್ನಿವೇಶ ಕೂಡ ಬಂದು ಒದಗ್ಬಿಡ್ತು. ನನ್ನ ಮಾತಿನ ಅರ್ಥ ಹಿಂಗಿದೆ ಹಂಗಿದೆ ಅಂತ ಹೇಳಿ. ರೈಟ್, ಈ ಬಗ್ಗೆ ಜಮೀರ್ ಅಹ್ಮದ್ ಖಾನ್ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ರಾಜ್ಯದ ದೃಷ್ಟಿ ಹಿನ್ನೆಲೆ ಇಟ್ಕೊಂಡು ಅಭಿವೃದ್ಧಿ ಆದ ಕೆಲಸ ನೋಡಿ. ಇದು ಯಾವುದಿಲ್ಲ ಕೇಸಿಗೆ ರಾಜೀನಾಮೆ ಕೊಡಿಲ್ಲ, ಪ್ರತಿದಿನ ರಾಜೀನಾಮೆ ಕೊಡಿ ಅಂತಾರಿಲ್ಲ. ರಾಜ್ಯ ದೃಷ್ಟಿಯಲ್ಲಿ ಹೇಳಿರೋದವರು ರಾಜ್ಯ ಒಳ್ಳೇದಾಗಲಿ, ರಾಜ್ಯಕ್ಕೆ ಅಭಿವೃದ್ಧಿ ಕೆಲಸ ಆಗಲಿ, ಮನೆ ಮುಖ್ಯಮಂತ್ರಿಗೆ ಫ್ರೀಯಾಗಿ ಕೆಲಸ ಕೊಡಿ ಅಂತ ಹೇಳಿದ ಹಿನ್ನೆಲೆ ಇತ್ತು ಅವರು.
ಆಮೇಲೆ ಅವ್ರು ಸತ್ಯ ಗೊತ್ತಿದೆ ತಾನೆ. ಅವರು ಮೈಸೂರಲ್ಲೇ ಶಾಸಕ ಆಗಿರೋದು, ಮಾಜಿ ಮಂತ್ರಿಗಳು ಇದ್ರು ಅವರು, ಈಗ ಮೂಡ ಸದಸ್ಯರಾಗಿದ್ರು. ಆ ಟೈಮಲ್ಲಿ ಕಮಿಟಿಯಲ್ಲಿ ತೀರ್ಮಾನ ಮಾಡಬೇಕಾದ್ರೆ ಅವರು ಇದ್ರು. ಆಮೇಲೆ ಬಿಜೆಪಿ ಕಾಲದಲ್ಲಿ ತಾನೇ ಆಗಿರೋದು. ಈಗ ನಾನು ಹೇಳೋದು, ಈಗ ಬಿಜೆಪಿ ಅವ್ರು ಕ್ವಶನ್ ಮಾಡೋದು ನೈತಿಕ ಹಕ್ಕಿಲ್ಲ ಅವ್ರಿಗೆ. ಈಗ ಅವ್ರು ಹೆಂಗೊಪ್ಪ ಕೊಟ್ಟರು? ಬಿಜೆಪಿ ಕಾಲದಲ್ಲಿ 14 ಲಕ್ಷಕ್ಕೆ ಹೆಂಗೆ ಕೊಟ್ಟರು? ಏನು ಚಾಕು ಇಟ್ಟು ಕೇಳಿದ್ರಾ? ಸರ್ ನಂಗೆ 14 ಲಕ್ಷ ಬೇಕಂತ ಇನ್ನು ಇದು ಬ್ಲ್ಯಾಕ್ ಮೇಲ್ ಮಾಡಿ ತಗೊಂಡ್ರ, ಇಲ್ಲ ಚಾಕು ಇಟ್ಟು ಕೇಳಿದ್ರು. ಅವರಾಗ ಅವರು 125 ಜನಕ್ಕೆ ಕೊಡಬೇಕಂತ ತೀರ್ಮಾನ ಮಾಡಿ ಅದರಲ್ಲಿ 14 ಲಕ್ಷ ಇಟ್ಟು ಮಾನ್ಯ ಮುಖ್ಯಮಂತ್ರಿ ಧರ್ಮಪತ್ರಿಕೆ ಕೊಟ್ಟಿದ್ದಾರೆ. ಅದು ತಪ್ಪೇನಿದೆ? ಇವಾಗ ಯಾವ ನೈತಿಕ ಹಕ್ಕಿಗೆ ಇದೆ ಬಿಜೆಪಿ ಅವ್ರಿಗೆ? ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಇಲ್ಲಿಗಲ್ ಜಾಗ ಮಾಡೋದು. ಸ್ವಾಮಿ ನಿಮ್ಮ ಕಾಲದಲ್ಲೇ ತಾನೇ ಕೊಟ್ಟಿರೋದು. ನಮ್ಮ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಕೊಂಡಿದ್ರೆ ಹೌದಪ್ಪ ಅಂತ ಹೇಳ್ಬೋದು. ನೀವೇ ನಿಮ್ಮದೇ ಸರ್ಕಾರ, ನಿಮ್ಮದೇ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದು, ನಿಮ್ಮದೇ ಸರ್ಕಾರದಲ್ಲಿ ಕೊಟ್ಟಿರೋ ಸೈಟ್ ಕೊಡೋದು. ನಾವು ಕೊಟ್ಟಿಲ್ಲ, ನಮ್ಮ ಸರ್ಕಾರದಲ್ಲಿ ಕೊಟ್ಟಿಲ್ಲ. ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದ ಟೈಮಲ್ಲಿ ಬೇರೆನು ನಮ್ಮ ಸರ್ಕಾರ ಇದು ಕೊಟ್ಟಿದ್ರು ನಮ್ದು. ನಮ್ಮ ಸರ್ಕಾರ ಇಲ್ಲ ಸರ್, ಸರ್ಕಾರ ಇದು. ಯಾವ ನೈತಿಕ ಹಕ್ಕಿದೆ ಬಿಜೆಪಿ ಅವ್ರಿಗೆ ಕೇಳಕ್ಕೆ? ಇದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ರಿಷಿಕ್ ವಿವಾನ್ ಗೌಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರೈಟ್, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ KPCC ವಕ್ತಾರರಾಗಿರುವಂತಹ ನಟರಾಜ್ ಗೌಡ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ನಟರಾಜ್ ಗೌಡ್ರೆ, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ದಿನೇಶ್. ಮಾತಾಡ್ತೀನಿ ಸರ್, ಹಾಗೆ ಸಂಪರ್ಕದಲ್ಲಿರಿ. ರಿಷಿಕ್ ಅವರೇ, ನೀವು ಹೇಳಬೇಕು, GT ದೇವೇಗೌಡರ ಇವತ್ತಿನ ಹೇಳಿಕೆ ವೈಯಕ್ತಿಕವ, ಪಕ್ಷದ ಹೇಳಿಕೆಯ ಏನದು? ನೋಡಿ, ಇವತ್ತು ಮಾನ್ಯ GT ದೇವೇಗೌಡರು ಏನು ಸುದೀರ್ಘವಾಗಿ ಒಂದು ಗೆಸ್ಟ್ನ, ಅಂದರೆ ಈಗ ಯಾರು ಒಂದು ಮೈಸೂರು ಕ್ಷೇತ್ರಕ್ಕೆ ಅಥವಾ ಮೈಸೂರು ಚಾಮುಂಡಿ ಹಬ್ಬಕ್ಕೆ ಆಚರಣೆ ಮಾಡೋಕ್ಕೆ ಅಂತ ಬಂದಿದ್ದಾರಲ್ಲ, ಅವ್ರನ್ನ ಗೆಸ್ಟ್ ವೆಲ್ಕಮಿಂಗ್ ಸ್ಪೀಚ್ ಮಾಡಿದ್ದಾರೆ ಅಷ್ಟೇ. ಇದು ಯಾವುದೇ ರೀತಿಯಾದ ಒಂದು ಪೊಲಿಟಿಕಲ್ ಸ್ಪೀಚ್ ಅಲ್ಲ, ಅಥವಾ ನಿಮಗೆ ಅದೊಂದು ಪೊಲಿಟಿಕಲ್ ಏನು ಹೇಳ್ತೀವಿ ಸ್ಟೇಟ್ಮೆಂಟ್ ಕೊಡೋವಂಥ ವೇದಿಕೆನೂ ಅಲ್ಲ. ಇಟ್ ಈಸ್ ಪ್ಯೂರ್ಲಿ ಎ ಪ್ರೈವೇಟ್ ವೆಲ್ಕಮ್ ಸ್ಪೀಚ್ ಅಷ್ಟೇ ನಾನು ಹೇಳಕ್ಕೆ ಬಯಸೋದು. ಸೊ ಇದವರು ವೈಯಕ್ತಿಕ, ಇವರೆಲ್ಲ ಹಳೆ ಸ್ನೇಹಿತರು. ಈಗ ಮಾನ್ಯ ಸಿದ್ದರಾಮಯ್ಯನವ್ರು ಇರ್ಬೋದು, ಅಥವಾ ಮಾನ್ಯ DK ಶಿವಕುಮಾರ್ ಅವರು ಇರ್ಬೋದು. ಇದನ್ನು ಅವರು ಒಂದು ಒಟ್ಟಾರೆ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಕಾಣಿಸ್ಬೇಕು, ಏನು ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ ಹೊರತು ಎಲ್ಲೂ ಅವರು ಯಾರನ್ನೂ ಡಿಫೆಂಡ್ ಮಾಡೋ ಥರ ಆಗಲಿ, ಅಥವಾ ಇದನ್ನು ಒಂದು ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್ ತಗೊಂಡು ಇದರಲ್ಲಿ ನಾನು ಏನೋ ಒಂದು ಪಾರ್ಟಿ ಪರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಅನ್ನುವಂಥದ್ದು ಎಲ್ಲೂ ಇಲ್ಲ ನಿಮಗೆ ಗಮನಿಸಿದ್ರೆ. ಅಂದ್ರೆ ನೀವು ನೋಡಿಲ್ಲ ಅಂತ ಆಯ್ತಾ ಬೈಟ್? ಇಲ್ಲ, ನಾನು ನೋಡಿದ್ದೀನಿ. ನಾನು ಕಂಪ್ಲೀಟ್ ಅವರು ಹೇಳಿರೋ ಅಂತ ಸ್ಟಾರ್ಟಿಂಗ್ ವರ್ಡ್ ಇಂದ ಹಿಡ್ಕೊಂಡು Z ವರೆಗೂ ನಾನು ಕಂಪ್ಲೀಟಾಗಿ ನೋಡಿದ್ದೀನಿ. ಅವ್ರು ಹೇಳಿರೋ ಅಂತ ಅಷ್ಟು ಸ್ಟೇಟ್ಮೆಂಟ್ಸ್ಗಳು ನಾನು ಕೇಳಿಸ್ಕೊಂಡಿದ್ದೀನಿ. ಅಲ್ಲಿ ಒಟ್ಟಾರೆ ಅವ್ರು ಹೇಳಿರೋವಂಥದ್ದು ಬರೀ ಈಗ ಮಾಧ್ಯಮದವ್ರನ್ನ ವಿಚಾರವಾಗಿ ತೊಗೊಂಡ್ಬಿಟ್ಟು, ಯಾಕ್ರಪ್ಪ ನೀವು ಇದನ್ನ ಒಂದು ತಿಂಗಳು ಓಡಿಸ್ತೀರಾ, ಇದನ್ನ ಒಂದು ತಿಂಗಳು ಓಡಿಸ್ತೀರಾ, ಮತ್ತೊಂದು ಯಾವುದೋ ವಿಚಾರನ ಇಷ್ಟೆಲ್ಲ ಓಡಿಸ್ತೀರಾ, ಇವ್ರಿಗೆ ಅಭಿವೃದ್ಧಿಗೆ ಏನು ಸಂದೇಶ ಕೊಡ್ತೀರಾ ನೀವು ಅನ್ನೋ ರೀತಿಯಲ್ಲಿ ಹೇಳಿದರೆ ಹೊರತು ಇದು ಯಾರನ್ನು ಡಿಫೆಂಡ್ ಮಾಡಿಬಿಟ್ಟು ಇವರು ತಪ್ಪು ಮಾಡಿದಾರಾ ಮಾಡಿಲ್ವಾ, ಅಥವಾ ಮೂಡಾದಲ್ಲಿ ಇವ್ರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ, ಈ ರೀತಿ ಎಲ್ಲೂ ಹೇಳಿಲ್ಲ ಅವರು. ಅವ್ರು ಹೇಳಿರೋಂಥದ್ದು ಇಷ್ಟೇ, ಈಗ ಲೀಗಲ್ ಪ್ರೊಸೀಡಿಂಗ್ಸ್ ಏನು ನಡೀತಾ ಇದೆ ಅದು ನಡೀತಾ ಇದೆ. ಆದರೆ ನೀವು ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ ನೀವು ಇರುವಂಥ ಒಂದು ಪೊಸಿಷನ್ ಇಟ್ಕೊಂಡು ಏನು ಮಾಡ್ತಾ ಇದ್ದೀರಾ ನೀವು, ಅದನ್ನು ಕ್ವಶನ್ ಮಾಡ್ತಾ ಇದ್ದಾರೆ ಹೊರತು ಬೇರೆ ಎಲ್ಲೂ ನೀವು ಯಾಕೆ ಮಾಡಿಲ್ಲ ಅಥವಾ ಯಾಕೆ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಎಲ್ಲೂ ಕೇಳಿಲ್ಲ ಅವರು. ಅಥವಾ ಈಗ ಪಾರ್ಟಿ ಸ್ಟ್ಯಾಂಡ್ ಆಗಿ ಇಲ್ಲ, ನಾವು ಒಂದು ಪಕ್ಷದ ವಿಚಾರವಾಗಿ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಬಗ್ಗೆ ನಾವು ಡಿಫೆಂಡ್ ಮಾಡ್ತಾ ಇದ್ದೀವಿ, ಅಥವಾ ನಿಮ್ಮ ಬಗ್ಗೆ ನಾವು ಏನೋ ಒಂದು ಹೋಲೈಸೋ ಮಾತಾಡ್ತಾ ಇದ್ದೀವಿ ಅನ್ನೋವಂಥದ್ದು ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ವೆಲ್ಕಮ್ ಸ್ಪೀಚೇ ಆಗಿದ್ರೆ, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಮಾತಾಡೋ ಮಾತುಗಳೇ ಆಗಿದ್ರೆ, ರಿಷಿಕ್ ಅವರೇ, ಕಾರ್ಯಕ್ರಮದಲ್ಲಿರುವಂಥ ಗಣ್ಯರಿಗೆ ದಸರಾದ ಶುಭಾಶಯಗಳು. ನಮ್ಮ ರಾಜ್ಯ ಅಭಿವೃದ್ಧಿಯತ್ತ ಹೋಗಬೇಕು, ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೆಲಸ ಮಾಡೋಣ. ದಸರಾ ಹಬ್ಬ ಚಾಮುಂಡೇಶ್ವರಿ ನಮಗೆ ಆಶೀರ್ವಾದ ಮಾಡಲಿ, ಇಷ್ಟಕ್ಕೆ ಸೀಮಿತ ಆಗಬೇಕಾಗಿತ್ತು. ಹೌದು, ಕುಮಾರಸ್ವಾಮಿ ಅನ್ನೋ ಶಬ್ದ ಬರುತ್ತೆ, ಅವ್ರೇನಾದ್ರು ರಾಜೀನಾಮೆ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಇದನ್ನ ಅನ್ನೋದ್ರ ನಾವು ಗಮನಿಸಬೇಕು. ಅವರು ನೋಡಿ, ಇವ್ರು ಕೊಡ್ತಾರಾ ಮತ್ತೊಬ್ರು ಕೊಡ್ತಾರಾ ಅಂತ ಕೇಳಿದ್ರು. ಯಾಕೆ ಕೇಳಿದ್ರು ಅಂತ ಹೇಳಿದ್ರೆ, ಈಗ ಯಾರ್ಯಾರ ಮೇಲೆ FIR ಆಗಿರುತ್ತೆ ಅಥವಾ ಯಾರ್ಯಾರ ಮೇಲೆ ಒಂದು ಅಲಿಗೇಷನ್ಸ್ ಬಂದಿರುತ್ತೆ, ಅಷ್ಟೂ ಜನ ಏನಾದರೂ ನಿಮಗೆ ಏನಾದರೂ ರಾಜೀನಾಮೆ ಕೊಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಕಂಪ್ಲೀಟ್ ವಿಧಾನಸೌಧದಲ್ಲಿ ಇರೋವಂಥ ಚುನಾಯಿತ ಪ್ರತಿನಿಧಿಗಳು ಯಾರು ಇದ್ದಾರೋ ಅವ್ರು ಅಷ್ಟೂ ಜನರು ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಹೇಳಿದೆ ಹೊರತು ಅವರು ಅಲ್ಲಿ ನಿಮಗೆ ಯಾವುದೋ ಒಂದು ನೋಡಿ ಯಾವುದೇ ಒಂದು ಪಕ್ಷನ ಅವರು ಡಿಫೆಂಡ್ ಮಾಡ್ಕೊಂಡು ಹೇಳಿಲ್ಲ. ಅವ್ರ ಇಂಟೆನ್ಷನ್ ಇಷ್ಟೇನೆ. ನೋಡ್ರಿ, ಅವ್ರ ಮೇಲೆ ಅಲಿಗೇಷನ್ಸ್ ಬಂದಿದೆ, ಲೀಗಲ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಲೀಗಲ್ ಪ್ರೊಸೀಡಿಂಗ್ಸ್ ನಡೆದಾಗ ಅವ್ರು ನಾಳೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದಾಗ ಒಂದು ಮಾನ್ಯ ನ್ಯಾಯಾಲಯದ ಮುಂದೆ ನಾವ್ಯಾರು ಅಲ್ಲ, ನೀವ್ಯಾರು ಅಲ್ಲ, ಮತ್ತೊಬ್ರು ಯಾರು ಅಲ್ಲ. ಈಗ ಮಾನ್ಯ GT ದೇವೇಗೌಡರು ಹೇಳಿದ ತಕ್ಷಣ ನಾಳೆ ಸಿದ್ದರಾಮಯ್ಯನವ್ರು ಇಲ್ಲಪ್ಪ GT ದೇವೇಗೌಡರು ಹೇಳ್ಬಿಟ್ಟಿದ್ರೆ ಅದಕ್ಕೆ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಕ್ ಬರತ್ತಾ? ಗಾಟ್ ಇಟ್.
ಸೊ ಇದು ಅವರು ಹೇಳಿರುವಂಥ ವಿಚಾರ. ರೈಟ್, ವೆರಿ ನೈಸ್. ಮಾತಾಡ್ತೀನಿ. ನಟರಾಜ್ ಗೌಡ್ರೆ, ಆರೋಪ ಬಂದ ದಿವಸದಿಂದಲೂ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯನವರು ಹೇಳ್ತಿರೋದಿದೆ, FIR ಆದ ತಕ್ಷಣ ರಾಜೀನಾಮೆ ಕೊಡಬೇಕಾ, ಏನೋ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕಾ. ಇವತ್ತಂತೂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ, ತಾಯಿ ಚಾಮುಂಡಿ ಆಶೀರ್ವಾದ ಇದೆ, ಜನರ ಆಶೀರ್ವಾದ ಇದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಈ ನಿಮ್ಮ ಮಾತುಗಳಿಗೆ ಇವತ್ತು ನೋಡಿ JDSನ ಒಬ್ಬ ನಾಯಕರು ಕೂಡ ಸಾಥ್ ಕೊಟ್ಬಿಟ್ರಲ್ಲ ಅಂತ. ಇಲ್ಲ, JDS ನ ಎಲ್ಲಾ ಶಾಸಕರು, ಬಹುತೇಕ ಎಲ್ಲಾ ಶಾಸಕರಿಗೂ ಗೊತ್ತಿದೆ ಇದರೊಳಗೆ ಮಾನ್ಯ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ, ಮೂಡಾ ಅನ್ನೋದು ಒಂದು ಸಿದ್ದರಾಮಯ್ಯನವರ ಪಾತ್ರ ಇಲ್ಲದ ಒಂದು ಪ್ರಕ್ರಿಯೆ ಇರ್ಬೋದು. ಅದರೊಳಗೆ ಹಗರಣಗಳು ಬೇರೆ ಆಗಿರ್ಬೋದು, ಇಲ್ಲದಿಲ್ಲ ಬೊಮ್ಮಾಯಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಸರ್ಕಾರ ಇದ್ದಾಗ ಅವ್ರು ಬಹಳ ಹಗರಣಗಳಿಗೆ ಬಹಳ ಫೇಮಸ್ ಅಲ್ಲ ಬಿಜೆಪಿಯವರು. ಸೊ ಅದ್ರೊಳಗೆ ಏನಾದ್ರು ಮಾಡಿರ್ಬೋದು. ಆದ್ರೆ ಸಿದ್ದರಾಮಯ್ಯನವರ ಪಾತ್ರ ಈ ಮೂಡಾದಲ್ಲಿ ಅಥವಾ ಅವರ ಮಡದಿಯವ್ರಿಗೆ ಬಂದದ ವಿಷಯದಲ್ಲಿ ಕಾಂಪನ್ಸೇಷನ್, ಮೂಡಾ ಏನ್ ಕಾಂಪನ್ಸೇಷನ್ ಕೊಡೋದ್ರೊಳಗೆ ಸಿದ್ದರಾಮಯ್ಯನವರ ಪಾತ್ರ ಎಲ್ಲೂ ಇರ್ಲಿಲ್ಲ, ಅವ್ರಿಗೆ ಮುಖ್ಯಮಂತ್ರಿ ಆಗಿಲ್ಲ, ಎಲ್ಲೂ ಸಹಿ ಮಾಡಿರ್ಲಿಲ್ಲ. ಇದು ಎಲ್ಲರಿಗೂ ಗೊತ್ತು. ಬಿಜೆಪಿ ಶಾಸಕರು ಅವರೇನು ಬಿಜೆಪಿ ಶಾಸಕರು JDS ಶಾಸಕರು ದಡ್ರಲ್ಲ. ಎಲ್ಲರೂ ಈಗ ಡಿನೋಟಿಫಿಕೇಶನ್ ಮಾಡಿದಾಗ ಕುಮಾರಸ್ವಾಮಿ ಅವರು 2007 ಡಿನೋಟಿಫಿಕೇಶನ್ ಮಾಡಿ ಮತ್ತೆ ಈ ಯಾವ್ದೋ ಒಂದು ಎಕರೆ 11 ಗುಂಟೆ ಮಾಡ್ಕೊಂಡ್ರಲ್ಲ ಈ ಗಂಗೆನಹಳ್ಳಿನಲ್ಲಿ, ಅದ್ರೊಳಗೆ ಕುಮಾರಸ್ವಾಮಿ ಸ್ವತಃ ಸಹಿ ಹಾಕಿದ್ರು ಇದನ್ನ ಡಿನೋಟಿಫೈ ಮಾಡಿರಿ ಅಂತ. ಆಯ್ತಾ? ಕಾನೂನು ಮೂಲಕ ಕಂಪ್ಲೀಟ್ ಮಾಡ್ಲಿ. ಕಮಿಷನರ್ ಆಗೋದಿಲ್ಲ ಅಂತ ವಾಪಸ್ ಕಳ್ಸಿದ್ರು. ಅಲ್ಲಿ ಕುಮಾರಸ್ವಾಮಿ ಅವರ ಸಿಗ್ನೇಚರ್ ಇದೆ 2007 ಅವ್ರ ಅತ್ತೆಗೆ ಆಮೇಲೆ GPA ಮಾಡಿಸ್ಕೊಂಡ್ರು. 2010 ಯಡಿಯೂರಪ್ಪನವ್ರು ಬಂದು ಇದನ್ನ ಡಿನೋಟಿಫೈ ಮಾಡಿರಿ ಅಂತ ಹೇಳಿ ಮಾಡಿಸ್ಬಿಟ್ರು. ಆಯ್ತಾ? ಇಲ್ಲಿ ಸಿಗ್ನೇಚರ್ ಇದೆ. ಸಿದ್ದರಾಮಯ್ಯರ ಪಾತ್ರ ಯಾವುದೂ ಇಲ್ಲ ಅಂತ JDS ಶಾಸಕರು ಗೊತ್ತು, ಸ್ವತಃ ಕುಮಾರಸ್ವಾಮಿ ಅವ್ರಿಗೆ ಗೊತ್ತು, ವಿಜಯೇಂದ್ರ ಗೊತ್ತು, R ಅಶೋಕ್ ಗೊತ್ತು. ಆದಾಗ್ಯೂ ಕೂಡ ಅವರು ಈ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮರ್ಜಿಗೆ ಬಿದ್ದು, ಯಾಕಂದ್ರೆ ಕುಮಾರಸ್ವಾಮಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರಲ್ಲ, ಕಿತ್ಕೊಂಡ್ಬಿಡ್ತಾರೆ. ಇಲ್ಲ ಅಂದ್ರೆ ಅವ್ರು ಗಲಾಟೆ ಮಾಡಿಲ್ಲ ಅಂದ್ರೆ ಮಂತ್ರಿಗಿರಿ ಕಿತ್ಕೊಂಡ್ಬಿಡ್ತಾರೆ. ಅಮಿತ್ ಶಾ, JP ನಡ್ಡಾ ಅವ್ರು ಸುಮ್ಮನೆ ಬಿಡ್ತಾರ ಅವ್ರನ್ನ. ಮಂತ್ರಿಗಿರಿ ಕೊಟ್ಟಿರೋದೇ ಈ ರಾಜ್ಯ ಸರ್ಕಾರಕ್ಕೆ ಟಾಟಾ ಕೊಡಿ ಅಂತ ಕೊಡಕ್ಕೆ, ಅದಕ್ಕೆ ಆಳ್ವಿಕೆ ಮಾಡ್ಲಿಕ್ಕೆ, ಅಭಿವೃದ್ಧಿ ಮಾಡ್ಲಿಕ್ಕೆ. ಇಲ್ಲ, ಕುಮಾರಸ್ವಾಮಿ ಅವರು ಬಹಳ ಮಹಾನ್ ನಾಯಕ, ಏನು ಕೈಗಾರಿಕಾ ಮಂತ್ರಿ ಕೊಟ್ಬಿಟ್ರೆ ಕೆಲಸ ಮಾಡ್ಬಿಡ್ತಾರೆ ಅಂತ ಏನಿಲ್ಲ, ಇಲ್ಲಿ ಕಾಟ ಕೊಡಕ್ಕೆ ಅಂತ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಯಾವ ಪಾತ್ರ ಇಲ್ಲ ಅಂತ ಹೇಳಿ JDS ಬಿಜೆಪಿ ಶಾಸಕರಿಗೆ ಗೊತ್ತಿದೆ. ಕುಮಾರಸ್ವಾಮಿ ಅವರನ್ನೇ ಪಾದಯಾತ್ರೆ ನಾನು ಹೋಗೋದಿಲ್ಲ ಅಂದ್ರು, ಮೊದಲು ಅವರು ನಾನು ರಾಜೀನಾಮೆ ಕೇಳೋದಿಲ್ಲ ಅಂದ್ರು. ಆಯ್ತಾ? ಈಗ ಬೇರೆ ಬೇರೆ ಕಾರಣದಿಂದ ಏನೇನೋ ಮಾತಾಡ್ತಾ ಇದ್ದಾರೆ ಅವರು. ಆದರೆ JDS ಶಾಸಕರು ಇವತ್ತು GT ದೇವೇಗೌಡರ ಹೇಳಿರೋ ಮಾತು ಅಕ್ಷರಶಃ ಸತ್ಯ. ಅದಕ್ಕೆ ನಾವು ವೆಲ್ಕಮ್ ಮಾಡ್ತೀವಿ. ಈ ತರ ಒಂದು ಸ್ವಾಭಿಮಾನ ಅನ್ನೋದು ಕೆಲವು ನಾಯಕರುಗಳಿಗೆ, JDS ಕೆಲವು ನಾಯಕರುಗಳಿಗೆ, ಶಾಸಕರಿಗೆ ಇದೆಯಲ್ಲ ಅನ್ನೋದು ಸಂತೋಷ ನಮ್ಗೆ. ಆ ತರ ಸ್ವಾಭಿಮಾನ ಇರತಕ್ಕಂಥವ್ರು ಎಲ್ಲರೂ ಏನು ಸಂಚು ನಡೀತಾ ಇದೆ ಸಿದ್ದರಾಮಯ್ಯನವ್ರ ಮೇಲೆ ಅದನ್ನ ಎಲ್ಲರೂ ಬಹಿರಂಗ ಮಾಡ್ಬೇಕು. ಇವತ್ತಾಗಿರ್ತಕ್ಕಂಥದ್ದು ಅಂದ್ರೆ JDS ಮತ್ತೆ ಬಿಜೆಪಿಯ ಸಂಚುಕೋರರು ಸಂಚು ಮಾಡಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಅನ್ನೋದನ್ನ GT ದೇವೇಗೌಡರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ರಾಜೀನಾಮೆ ಕೊಡಕ್ಕಾಗ್ತದೇನ್ರಿ? ಕುಮಾರಸ್ವಾಮಿ ಅವ್ರ ಮೇಲೆ FIR ಆಗಿದೆ, ರಾಜೀನಾಮೆ ಕೊಟ್ಟಿದ್ದಾರ ಅವರು? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರಾ? ಇಲ್ಲ ಯಡಿಯೂರಪ್ಪ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ಲಿಲ್ವಾ? ಇದನ್ನ GT ದೇವೇಗೌಡ ಇವತ್ತು, ಅದು ವೆಲ್ಕಮ್ ಸ್ಪೀಚ್ ಅಲ್ಲ, ಅದು ವೆಲ್ಕಮ್ ಸ್ಪೀಚ್ ಅಥವಾ ಅತಿಥಿಗಳ ಸತ್ಕಾರ ಸ್ಪೀಚ್ ಅಲ್ಲ, ಅದು ರಾಜಕೀಯದ ಸ್ಪೀಚ್. ಅದು ನೇರವಾಗಿ ಕುಮಾರಸ್ವಾಮಿ ಅವರ ಹೆಸರತ್ತೇ ಹೇಳಿದ್ದಾರೆ ಅವರು. ಹೌದು, FIR ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರು. ಕುಮಾರಸ್ವಾಮಿ ಅವರ ಹೆಸರು ಮಾತ್ರನೇ ಹೇಳಿಲ್ಲ ಅಲ್ಲಿ. GT ದೇವೇಗೌಡರು ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡಲ್ಲ ಅಂದಾಗ ಸುಮ್ಮನಾಗಿದ್ರು. ಕುಮಾರಸ್ವಾಮಿ ಪಾದಯಾತ್ರೆಗೆ ಬಹಿರಂಗ ಸೇರಲ್ಲ ನಾನು ಬಿಜೆಪಿಯ ಪಾದಯಾತ್ರೆಗೆ ಅಂತ ಹೇಳಿದ್ರು ಅವರು. ಕುಮಾರಸ್ವಾಮಿಗೂ ಗೊತ್ತು, ದೇರ್ ಇಸ್ ನೋ ಎವಿಡೆನ್ಸ್, ದೇರ್ ಇಸ್ ನೋ ರಾಂಗ್ಸ್ ಡನ್ ಬೈ ಮಿಸ್ಟರ್ ಸಿದ್ದರಾಮಯ್ಯ ಅಂತ. ಆದಾಗ್ಯೂ ಕೂಡ ಇವರ ರಾಜಕೀಯ ಮೇಲಾಟಕ್ಕೆ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಗೊತ್ತಿದೆಯಲ್ಲ, ನೆಲ ಏನೋ ಮಂಡು ಊರ್ಬೇಕಾಗಿ ಬಂತು ಈ ಚುನಾವಣೆಯಲ್ಲಿ. ಮೋದಿಗೆ ಗ್ಯಾರಂಟಿ ಅಂತ ಯಾವಾಗ ಹೇಳಿದ್ರು ಅವರು? ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ ಮೇಲೆ. ಅಂದ್ರೆ ಮೋದಿಯವರು ಸಿದ್ದರಾಮಯ್ಯನವರು ನಕ್ಕಲು ಮಾಡಿ ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ, ಅದ್ರೊಳಗೆ ನಮ್ಗೆ ಆಕ್ಷೇಪ ಇಲ್ಲ. ಆದರೆ ಚುನಾವಣೆ ಸೋತ್ರಲ್ಲ, ಅಕ್ಕಿ ಬಾರ್ 400 ಪಾರ್ ಅಂದವರು 240 ನಿಂತ್ಕೊಂಡ್ರಲ್ಲ, ಆ ಸಿಟ್ಟು, ಆ ದ್ವೇಷ, ಆ ಅಸೂಯೆ ಬಿಜೆಪಿ ಇಲ್ಲಿ ಸ್ಥಳೀಯ ನಾಯಕರ ಮೇಲೆ ಇಟ್ಟು ಅವರಿಂದ ಈ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ನಾನು ಸ್ಪಷ್ಟವಾಗಿ ಈಗ ಸ್ಪಷ್ಟವಾಗಿದೆ, GT ದೇವೇಗೌಡರ ಮಾತು ಸ್ಪಷ್ಟವಾಗಿದೆ, ಸಿದ್ದರಾಮಯ್ಯನವ್ರದ್ದು ತಪ್ಪಿಲ್ಲ. ಇದು GT ದೇವೇಗೌಡರ ಸ್ಪಷ್ಟವಾದ ಮಾತು. JDS ನವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, JDS ನಲ್ಲಿ ಯಾರಿದ್ದಾರ್ರಿ? JDS ನಲ್ಲಿ ಈಗ GT ದೇವೇಗೌಡರು ಹೇಳಿದ್ರು ತಪ್ಪಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಕೋಳಿವಾಡ ಅವರು ಹೇಳಿದ್ರು ರಾಜೀನಾಮೆ ಕೊಡ್ಬೇಕು ಅಂತ, ಅದಕ್ಕೆ ಏನ್ ಹೇಳ್ತೀರಾ ನೀವು? ಕೋಳಿವಾಡರು ನಿವೃತ್ತ ರಾಜಕಾರಣಿ, ಆರಾಮ ಮನೇಲಿ ಇದ್ದಾರೆ, ತಲೆ ಕೆಡಿಸ್ಕೊಬೇಡ್ರಿ ಅವ್ರ ಬಗ್ಗೆ. ಈಗ ಯಾರು ಸಕ್ರಿಯವಾಗಿ ವಿಧಾನಸೌಧ ನೋಡಿ, ಇದು ಕಾಂಗ್ರೆಸ್ ಅವರ ಸಂಸ್ಕೃತಿ. ಅವರದೇ ಪಕ್ಷದವರಾಗಿರುವಂತ ಕೋಳಿವಾಡ ಅವರು ಕೊಡಬೇಕು ಅಂತ ಹೇಳಿದ್ರು. ಈಗ GT ದೇವೇಗೌಡರು ಕೊಡಬಾರ್ದು ಅಂದಿದ ತಕ್ಷಣ ನೀವು ಅದನ್ನ ಎಷ್ಟು ವೆಲ್ಕಮ್ ಮಾಡ್ತಾ ಇದ್ರು, ಅದೇ ರೀತಿ ಮಾನ್ಯ ಕೋಳಿವಾಡ ಅವ್ರಿಗೆ ನೀವು ಕೊಡುವಂತ ಬರೆಯೋದು ಇದನ್ನ ಸ್ವಾಮಿ, ನೀವು ಅವರು ಕೊಡಬೇಕು ಅಂತ ಹೇಳಿದ್ರು ತಾನೆ, ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀರಾ ನೀವು? ನೋಡಿ ಯಾವ ರೀತಿ ಹೇಳ್ತಾ ಇದ್ದೀರಾ, ಅವರೊಬ್ರು ರಿಟೈರ್ಡ್ ಪೊಲಿಟಿಷಿಯನ್, ಅವ್ರ ಮಾತಿಗೆ ಬೆಲೆನೇ ಇಲ್ಲ ಅಂತ ಹೇಳ್ತೀರಾ.
ಅಲ್ಲಲ್ಲ 136 ಶಾಸಕರಲ್ಲಿ ಕೋಳಿವಾಡ್ರು ಇದಾರ? ಅಲ್ಲ ನಿಮ್ಮ ಕಾಂಗ್ರೆಸ್ನವರಲ್ವಾ ಅವರು? ನಿಮ್ಮ ಕಾಂಗ್ರೆಸ್ನವರಲ್ವಾ ಅವರು? ನಾಯಕರ ಭಾವನೆಗಳಿಗೆ ಮಾತುಗಳಿಗೆ ಬೆಲೆ ಕೊಡೋದಿಲ್ವಾ ನಾಗರಾಜ್ ಗೌಡ್ರೆ? 224 ಕೇಳಿಸ್ಕೊಳ್ಳಿ, 224 ಶಾಸಕರಲ್ಲಿ ಜಿ ಟಿ ದೇವೇಗೌಡರು ಇದ್ದಾರೆ, ಹಾ. ಅವ್ರ ಮಗನೂ ಇದ್ದಾರೆ 224 ಶಾಸಕರಲ್ಲಿ. ಅಲ್ಲಲ್ಲ ಅವರಿಗೆ ಎಸ್ ಟಿ ಪೋಸ್ಟಿಲ್ಲ, ಅಧಿಕಾರ ಇಲ್ಲ ಅಂದ್ರೆ ನಟರಾಜ್ ಅವರೇ ಬೆಲೆ ಇಲ್ಲ ಹಂಗಾದ್ರೆ ಕಾಂಗ್ರೆಸ್ ಅಲ್ಲಿ? ಕೇಳಿ ಪೋಸ್ಟ್ ಇಲ್ಲ, ಅಧಿಕಾರ ಇಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಯಾರಿಗೂ ಬೆಲೆ ಇಲ್ವಾ ಹಂಗಾದ್ರೆ? ನೋಡಿ, ಒಂದು ಶಿಸ್ತಂತ ಇರ್ತದೆ. ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯನವರು ಮುಂದುವರಿಲಿ, ಖರ್ಗೆ ಅವರೇ ಸಿದ್ದರಾಮಯ್ಯನವರು ಮುಂದುವರಿಲಿ ಅಂತ ಹೇಳಿದ ಮೇಲೆ 136 ಶಾಸಕರು ಮುಂದುವರಿಲಿ ಅಂತ ಹೇಳಿದ ಮೇಲೆ ಅಲ್ಲ ಸ್ವಾಮಿ, ಹೇಳಿರ್ಬೋದು 136 ಜನ ಹೇಳಿರ್ಬೋದು. ಆದ್ರೆ ಲೀಗಲ್ ಪ್ರೊಸೀಡಿಂಗ್ಸ್ ತಗೊಂಡಾಗ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮನವರೇನೆ ವಾಪಸ್ ಕೊಟ್ಟಿರುವಂತದ್ದು, ನಾವೇನೆಲ್ಲ ಕೇಳಿರುವಂತದ್ದು. ಅಲ್ಲ, ನಾವೇನ್ ಕೇಳಿರುವಂತದ್ದಲ್ಲ. SIT ಅವರೇನು ಕೇಳಿರ್ಲಿಲ್ವಲ್ಲ? ಅಲ್ಲ, SIT ಅವರು ಅದೇನು ಕೇಳಿರ್ಲಿಲ್ವಲ್ಲ? ಮಾತಾಡೋದು ಗೊತ್ತಾಗಲ್ಲ. ಸಾಧ್ಯ ಆಗಲ್ಲ ರೀ ಅದರ. ಬಿಜೆಪಿ ಜೆಡಿಎಸ್ ಸಂಚುಕೋರರು ಸಂಚು ಮಾಡ್ತಾ ಇದ್ದಾರೆ. ಅವರಲ್ಲಿ ಕಪಟ ತಂತ್ರಗಾರಿಕೆ ವಿಭಾಗ ಇದೆ ಬಿಜೆಪಿ ಜೆಡಿಎಸ್. ನಾವು ಕೇಳಿದ್ವಾ ಪಾರ್ವತಮ್ಮನವ್ರೆ ವಾಪಸ್ ತಗೊಂಡ್ ಕೊಡಿ ಅಂತ? ಮುಖ್ಯಮಂತ್ರಿ ಬಲಿ ಕೊಡ್ಬೇಕಾ? ಅಲ್ಲ, ನಾವು ಕೇಳಿದ್ವಾ ಪಾರ್ವತಮ್ಮನವ್ರಿಗೆ ವಾಪಸ್ ಕೊಡಿ ಅಂತ ಸೈಟ್ ನ? ನಾವ್ ಎಲಿಗೇಷನ್ಸ್ ಮಾಡಿದ್ವಿ. ಫಸ್ಟ್ ಮಾನ್ಯ ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ಎಟ್ ಎ ಟೈಮ್ ಮಾತಾಡಿದ್ರೆ ನಮಗೆ ಕ್ಲಾರಿಟಿ ಸಿಗಲ್ಲ. ಅವ್ರಿಗೆ ಮನ ನೊಂದು ಕೊಟ್ಟಿದ್ದಾರೆ ಅವರು. ಅವರ ಹಕ್ಕನ್ನ ಮನ ನೊಂದು ಹಕ್ಕನ್ನು ಬಿಟ್ಕೊಟ್ಟಿದ್ದಾರೆ. ಅಲ್ಲಿಗೆ ಬರೋಣ ನಟರಾಜ್ ಗೌಡ್ರೆ ಬರ್ತೀನಿ ನಾನು ಅಲ್ಲಿಗೆ. ನೀವು ಮೊದಲು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರಲ್ಲ, ನಾವು ತಗೊಂಡೇ ಇಲ್ಲ ಅಂತ ಹೇಳಿದ್ರಲ್ಲ. ತಗೊಂಡೇ ಇಲ್ದಿರೋಂತ ಸೈಟ್ ನ ಹೆಂಗ್ ವಾಪಸ್ ಕೊಟ್ರಿ ಈಗ ನೀವು? ಓಕೆ, ಗೊತ್ತಾಯ್ತು. ರಿಷಿಕ್ ಅವರೇ ಮಾತಾಡ್ತೀನಿ. ಚಂಬಿ ಪುರಾಣಿಕ್ ಸರ್, ನೀವ್ ಹೇಳ್ಬೇಕು. ಜಿ ಟಿ ದೇವೇಗೌಡರು ಅಂದಾಗ ನಟರಾಜ್ ಅವರೇ ಒಂದ್ ನಿಮಿಷ ಮಾತಾಡ್ತೀನಿ, ಹಂಗೆ ಇರಿ ಸಂಪರ್ಕದಲ್ಲಿ. ಚಂಬಿ ಪುರಾಣಿಕ್ ಸರ್, ಜಿ ಟಿ ದೇವೇಗೌಡರು ಅಂದಾಗ ನೆನ್ನೆ ಮೊನ್ನೆ ಬಂದಿದ್ದಲ್ಲ ರಾಜಕಾರಣಕ್ಕೆ, ಅವ್ರಿಗೂ ಕೂಡ ಸುದೀರ್ಘ ಅನುಭವ ಇದೆ. ಮತ್ತು ಇವತ್ತು ದಸರಾ ಉತ್ಸವ ಅಂದ ಸಂದರ್ಭದಲ್ಲಿ ಅದು ಯಾವುದು ಸಣ್ಣ ವೇದಿಕೆ ಅಲ್ಲ, ಬಹುದೊಡ್ಡ ವೇದಿಕೆ. ಅವ್ರು ಏನು ಮಾತಾಡ್ತಾರೆ ಅನ್ನುವಂಥ ಅರಿವು ಅವ್ರಿಗೂ ಇರಬೇಕು, ಅದನ್ನು ಕೇಳಿಸ್ಕೊಳ್ಳೋರು ಏನು ಅರ್ಥ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆನೂ ಗಮನ ಇರಬೇಕು. ಇಂತಹ ಸಂದರ್ಭದಲ್ಲಿ BJP ಮತ್ತು JDS ನಲ್ಲಿ ಸಂಚಲನ ಆಗುವಂಥ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟಿದ್ದಾರೆ ಸರ್. ಏನಂತ ಅರ್ಥೈಸ್ಕೊಳ್ಬೇಕು ಇದನ್ನು ನಾವು? ದಿವ್ಯಶ್ರೀ, ನೀವು ಹೇಳಿದ ರೀತಿಯಲ್ಲಿ ಅದು ಒಂದು ಸಾಂಸ್ಕೃತಿಕ ವೇದಿಕೆ ಮತ್ತು ದಸರಾ ಅಂತಕ್ಕಂತ ಒಂದು ನಾಡ ಹಬ್ಬ ಇದೆಯಲ್ಲ, ಆ ನಾಡ ಹಬ್ಬದ ಒಂದು ವೇದಿಕೆಯಲ್ಲಿ ಈ ರಾಜಕೀಯ ಅಂಶಗಳು ಬರಬಾರ್ದಿತ್ತು. ಅದು ಬಂದಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಬಹಳ ಒಂದು ರೀತಿಯಲ್ಲಿ ಅದು ಬೇಸರ ತರುತ್ತೆ. ಬಟ್ ಆದ್ರೆ ಏನಾಗಿದೆ, ಇಲ್ಲ ಅಲ್ಲಿ ಕರೆದಿರ್ತಕ್ಕಂಥವರೆಲ್ಲ ರಾಜಕೀಯ ನಾಯಕರು. ಆದ್ರೆ ಸಿದ್ದರಾಮಯ್ಯನವ್ರು ಮಾತಾಡೋದ್ರಲ್ಲಿ ಅರ್ಥ ಇದೆ, ಬಿಕಾಸ್ ಅವ್ರಿಗೆ ನೋವಾಗಿದೆ. ಆ ವಿಷಯವನ್ನ ಅಲ್ಲಿ ಉದ್ಘಾಟನೆ ಮಾಡಿದಂತ ಹಂಪ ನಾಗರಾಜನ್ ಅವರು, ಡಾಕ್ಟರ್ ಪ್ರೊಫೆಸರ್ ಹಂಪ ನಾಗರಾಜ್ ನಂತರ ಪ್ರೊಫೆಸರ್ ಅವರು ಒಂದು ರೀತಿಯಲ್ಲಿ ಎಲ್ಲರ ಹಿತದೃಷ್ಟಿಯಿಂದ ಏನ್ ಹೇಳಿದ್ರು, ಒಂದು ಸರ್ಕಾರ ಅಂತಕ್ಕಂಥದ್ದು ಅಧಿಕಾರದಲ್ಲಿರುವಾಗ ಆ ಸರ್ಕಾರವನ್ನ ಕೆಡುವ ಅಥವಾ ಒಂದು ಅಭಿವೃದ್ಧಿಯನ್ನು ನಿಲ್ಲಿಸ್ತಕ್ಕಂತ ರೀತಿಯ ರಾಜಕಾರಣ ಒಳ್ಳೆಯದಲ್ಲ ಅಂತ ಒಂದು ನಾಡ ಹಬ್ಬದ, ಅದರಲ್ಲೂ ಒಂದು ಸಾಂಸ್ಕೃತಿಕ ಪರಂಪರೆ ಇರ್ತಕ್ಕಂಥ ಕರ್ನಾಟಕ ಜನತೆಗೆ ಒಂದು ಸಂದೇಶ ಕೊಡುವ ಪ್ರೊಫೆಸರ್ ಆಗಿ ಅವ್ರು ಕೊಟ್ಟಿದ್ದಾರೆ. ಅದರಿಂದ ಬಂದಂತ ಕ್ಲೂ ಇದೆಯಲ್ಲ, ಆ ಕ್ಲೂನಲ್ಲಿ ಈ ಅಂಶ ಬಂತಲ್ಲ. ಅಂದ್ರೆ ಸರ್ಕಾರದ ರಾಜೀನಾಮೆಯನ್ನ ಕೇಳ್ತಕ್ಕಂಥದ್ದು ಸಹ ಈಗ ಪ್ರಚಲಿತವಾಗಿರ್ತಕ್ಕಂಥ, ಅದನ್ನ ನೀವು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೇಳ್ಕೊಬಹುದಿತ್ತು ಅವ್ರ ಹತ್ರ ಸಪರೇಟ್ ಆಗಿ. ಅವ್ರನ್ನು ಬೇರೆ ರೀತಿಯಲ್ಲಿ ಹೊರಗಡೆ ಹೇಳ್ಬೋದಿತ್ತು. ಏನಾಯ್ತು, ಆ ವೇದಿಕೆ ಬಂದಿರ್ತಕ್ಕಂಥ ಆಕಸ್ಮಿಕ. ಆಮೇಲೆ ಸಿದ್ದರಾಮಯ್ಯ ಮತ್ತು ಜಿ ಟಿ ದೇವೇಗೌಡರು ನಾನು ಸುಮಾರು 50-52 ವರ್ಷದಿಂದ ಬಲ್ಲಿ ಅವ್ರಿಗೆ ಅತ್ಯಂತ ಸಾಮಾನ್ಯ ರೀತಿಯ ಕಾರ್ಯಕರ್ತರಾಗಿರ್ತಕ್ಕಂಥದ್ದು. ಅವರು ಬೆಳೆದಿರ್ತಕ್ಕಂಥ ಎಲ್ಲ ಹಂತಗಳನ್ನು ನಾನು ನೋಡಿದ್ದೀನಿ. ಅವರು ಶ್ರಮ ಪಟ್ಟು ತಮ್ಮ ಸಾಮರ್ಥ್ಯದಿಂದ ಬೆಳೆದ. ಸೊ ಜಿ ಟಿ ದೇವೇಗೌಡರು ಅವರು JDSಗೆ ಬಹಳ ಇಂಡಿಸ್ಪೆನ್ಸಿಬಲ್. ಅದು ಕೇವಲ ಒಕ್ಕಲಿಗ ನಾಯಕರಲ್ಲ. ನಮ್ಮ ಮೈಸೂರಿನಲ್ಲಿ ಹೇಗೆ ಸಿದ್ದರಾಮಯ್ಯ ಎಲ್ಲರ ಒಂದು ಪ್ರೀತಿ ಗಳಿಸಿದ, ಅದೇ ರೀತಿ ಇರ್ತಕ್ಕಂಥ JDS ನಾಯಕರು. ಎರಡೇದು, ನನ್ನ ಪ್ರಕಾರ ಜಿ ಟಿ ದೇವೇಗೌಡರ ಜೊತೆಗೆ ಇಂಟರಾಕ್ಟ್ ಮಾಡಿದೆ ಅನೇಕ ಸಾರಿ. ಬಹಳ ಅತ್ಯಂತ ಮುಗ್ಧ ಸ್ವಭಾವದ, ಮತ್ತೆ ಯಾವುದೇ ಒಂದು ದುರುದ್ದೇಶದಿಂದ ಸಮಯದಲ್ಲಿ ಒಂದು ರೀತಿಯಲ್ಲಿ ನ್ಯಾಯ ಅಥವಾ ಒಂದು ಒಳ್ಳೇದಾಗ್ಲಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ. ಆ ಒಂದು ದೃಷ್ಟಿಯಲ್ಲಿ ಅವ್ರು ಹೇಳಿದ್ದಾರೆ. ಆದ್ರೆ ಅವರು ಆ ವಾದ ಮಾಡುವಾಗ ಅವ್ರಿಗೆ ಏನ್ ಬಂತು, ಈ ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಕ್ಕಂಥವ್ರು ಕೇಂದ್ರದಲ್ಲಿ ಮಂತ್ರಿಗಳ ಮೇಲೆ FIR ಆದ್ರೆ ರಾಜೀನಾಮೆ ಕೊಡ್ತಾರ, ಕುಮಾರಣ್ಣನ ರಾಜಕೀಯ ಈ ತರ ಒಂದು ರೀತಿ ಬರ್ತಕ್ಕಂಥ. ಆದ್ರೆ ನನ್ನ ಪ್ರಕಾರ ಅವ್ರು ಅಷ್ಟು ಸಿಂಪಲ್ ಟನ್ ಅಲ್ಲ. ಅದಕ್ಕೊಂದು ಅರ್ಥ ಇದೆ. ಕಾರಣ ಏನು, ಅಲ್ಲಿ ರಾಜಕೀಯ ವೇದಿಕೆಯಾಗಿ ಅದು ಪರಿವರ್ತನೆ ಆದಾಗ ಈ ವಿಷಯ ಹೆಚ್ಚಿನ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆಕರ್ಷಣೆ ಅಥವಾ ಪ್ರಚಾರಕ್ಕೆ ಒಳಗಾಗ್ತದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಒಂದು ಸ್ವಾಭಾವಿಕವಾಗಿ ಮಾತಾಡ್ತಕ್ಕಂಥ ದೊಡ್ಡ ವಿಷಯವಾಗಿ ಇವತ್ತು ಚರ್ಚೆ ಕ್ರಾಸ್ ಆಗಿದೆ. ಮತ್ತೆ ಅದಕ್ಕಿಂತ ಡೀಪರ್ ಆಗಿ ಇನ್ ಬಿಟ್ವೀನ್ ದಿ ಲೈನ್ ನಾನು ಹೆಚ್ಚಿಗೆ ರೀಡ್ ಮಾಡಕ್ ಹೋಗಲ್ಲ. ದೇವೇಗೌಡರಿಗೆ ನಿಷ್ಠೆಯನ್ನ ಬದ್ಧತೆಯನ್ನು ಹೊಂದಿರತಕ್ಕಂಥ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಅವರೊಂದಿಗೆ ಒಳ್ಳೆ ಸಂಬಂಧ ಇಲ್ಲ. ಕಾರಣ ಅವರಿಗೆ JDS ನಾಯಕತ್ವ ಕೊಟ್ಟಿಲ್ಲ,
ರಾಜ್ಯದ ಅಧ್ಯಕ್ಷ ಸ್ಥಾನ ಕೊಡ್ಬೋದಿತ್ತು, ಜಿಲ್ಲಾ ಉಸ್ತುವಾರಿ ಇದನ್ನು ಕೊಡ್ಬೋದಿತ್ತು, ಯಾವನ್ನು ಕೊಟ್ಟಿಲ್ಲ. ಅಲ್ಲಿ ಹೇಳ್ತಾರೆ ಜಾತಿ ದೃಷ್ಟಿಯಿಂದ ಒಂದೇ ಜಾತಿಯವರು ಅಥವಾ ಒಂದೇ ಕುಟುಂಬದವ್ರು ಕೊಟ್ಟರು ಅಂತ ಆಗುತ್ತೆ, ಅದರಿಂದ ನಾನು ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಅಂತಕ್ಕಂಥ ಇರ್ಬೋದು, ಅದೆಲ್ಲ. ಆದ್ರೆ ಜಿ ಟಿ ದೇವೇಗೌಡರ ವ್ಯಕ್ತಿತ್ವ ಹೆಂಗಂದ್ರೆ, ದೇವೇಗೌಡರ ಒಂದು ಆಶೀರ್ವಾದ ಇದ್ರೂ ಸಹ ಅವರು ಸ್ವಂತ ಬಲದಿಂದ ಬೆಳೆದಿರ್ತಕ್ಕಂಥ ನಾಯಕ. ಈಸ್ ಅ ವೆರಿ ಪಾಪ್ಯುಲರ್. ಜೊತೆ ಸಿದ್ದರಾಮಯ್ಯ ಇವರಿಬ್ರು ಜೊತೆಗೇನೆ ಅವ್ರು ಫೈಟ್ ಮಾಡ್ತಾ ಇದ್ರು, ರಾಜಕೀಯವಾಗಿ ಫೈಟ್ ಮಾಡ್ತಾ ಇದ್ರು, ಸ್ನೇಹ ವಿಶ್ವಾಸದಲ್ಲಿ ಕೊರತೆ ಇಲ್ಲ. ಅದರಿಂದ ಸಿದ್ದರಾಮಯ್ಯ ಮುಂದುವರಿಲಿ. ಡಿ ಕೆ ಶಿವಕುಮಾರ್ ಅಂತವ್ರು ಬಂದ್ರೆ ನಮ್ಮ ರಾಜ್ಯಕ್ಕೆ ತೊಂದರೆ ಆಗುತ್ತೆ, ಮತ್ತೆ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಯಾರೇ ಸರ್ಕಾರ ಆಡಳಿತ ಕುಸಿದು ಬೀಳುತ್ತೆ. ಡಿ ಕೆ ಶಿವಕುಮಾರ್ ವಿರುದ್ಧ ಬಹಳ ಜನ ಗುಂಪುಗಳಿದೆ, ಸತೀಶ್ ಜಾರಕಿಹೊಳಿ ಅಥವಾ ಪರಮೇಶ್ವರ, ಇನ್ಯಾರು ಗುಂಪುಗಳಿದೆ, ಅವರೆಲ್ಲ ತಯಾರಾಗ್ಬಿಟ್ಟಿದ್ದಾರೆ ಇವಾಗ. ಈಗ ಏನಾಗಿದೆ, ನಿಮ್ಗೊಂದು ದಿವಸ ಒಂದು ಮಾತು ಹೇಳ್ತೀನಿ. ನನಗೆ ಸಿದ್ದರಾಮಯ್ಯನವರ ಸ್ವಭಾವ ನನಗೆ ಗೊತ್ತಿದೆ. ಹೇಗೆ ಅವರು ತಮ್ಮ ಪತ್ನಿಗೆ ಪರೋಕ್ಷವಾಗಿ 14 ಸೈಟ್ಗಳನ್ನ ಸರ್ಪ್ರೈಸ್ ಆಗಿ ವಾಪಸ್ ಕೊಡು ಅಂತ ಹೇಳಿದಾಗ, ಅವರು ಈ ರೀತಿಯ ಒಂದು ವಾತಾವರಣದಲ್ಲಿ ಮನನೊಂದು ಅವ್ರು ನಿಜವಾಗ್ಲೂ ಮನಸ್ಸು ನೋವು ಪಡಿತಕ್ಕಂಥ ವ್ಯಕ್ತಿ. ಆದ್ರೆ ಅವ್ರು ಪ್ರಾಮಾಣಿಕರು, ಮತ್ತೆ ಕೋರ್ಟ್ ಹೇಳಿರೋದೆಲ್ಲ ಸುಳ್ಳು ಅಂತ ಹೇಳಲ್ಲ. ಅವ್ರ ಮೇಲೆ ತನಿಖೆ ಮಾಡಿ, ಅವ್ರ ಮೇಲೆ 50 ಕೇಸ್ ಇದೆ, ಅದರಲ್ಲಿ ಲೋಕಾಯುಕ್ತದಲ್ಲಿ ಇನ್ನೂ 30-35 ಅಷ್ಟು ಮಾಡ್ಲಿ. ಯಾಕಂದ್ರೆ ರಾಜಕಾರಣಿಗಳ ಮೇಲೆ ಆರೋಪ ಇರುತ್ತೆ, ಪ್ರತ್ಯಾರೋಪ. ಆದ್ರೆ ನನ್ನ ಪ್ರಕಾರ ಈ ಒಂದು ಸನ್ನಿವೇಶದಲ್ಲಿ ಇನ್ನು 1 ವಾರ ಅಥವಾ 2 ವಾರದಲ್ಲಿ ಅವರೇ ಸ್ವತಃ ರಾಜೀನಾಮೆಯನ್ನು ಕೊಟ್ಟು ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಮಾಡ್ತಾರೆ. 14 ಸೈಟ್ಸ್ ಕೊಟ್ಟಿರ್ತಕ್ಕಂಥ ಅಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರ ಸ್ವಭಾವ ಅಂತದ್ದು ಅಂದ್ರೆ ಬಹಳ ಸೂಕ್ಷ್ಮಮತಿಯಾದಂತ ಸಿದ್ದರಾಮಯ್ಯ. ಅಲ್ಲ, ಇವತ್ತು ಅಂತಹ ಬಹುದೊಡ್ಡ ವೇದಿಕೆಯಲ್ಲೂ ಸರ್ ನೀವು ಹೇಳೋದಕ್ಕೆ ವ್ಯತಿರಿಕ್ತವಾದಂತ ಸ್ಟೇಟ್ಮೆಂಟ್ ಯಾವುದೇ ಕಾರಣಕ್ಕೂ ಅದು ಹೇಳಿದ ಅಲ್ಲ, ಕ್ಲಾರಿಫೈ ಮಾಡ್ತೇನೆ. ಅದು ಹೇಳಿದ ಕಾರಣ ಏನಂದ್ರೆ, ಕಾಂಗ್ರೆಸ್ ನಲ್ಲಿ ಒಡಂಬಡಿಕೆ ಆಗಿದೆ 1.5 ವರ್ಷ ಇವರು, 2.5 ವರ್ಷ ಇವರು, 2.5 ವರ್ಷ. ಅದಕ್ಕೆ ಅವ್ರು ಹೇಳಿರೋದು. ಅದರಲ್ಲಿ ಇನ್ನೊಂದು ಮಾತು ಹೇಳಿದ್ರು, ನಮ್ ಜಿ ಟಿ ದೇವೇಗೌಡ ಸ್ವಾಭಾವಿಕ ಸತ್ಯ ಹೇಳಿದಂಗೆ ಒಂದೊಂದ್ಸಾರಿ ಎಮೋಷನ್ ಹೇಳುವಾಗ ಸತ್ಯ ಬಂದ್ಬಿಡುತ್ತೆ. ಅವ್ರು ಏನ್ ಹೇಳಿದ್ರು, ಇನ್ನು 1 ವರ್ಷ ಕಾಲ ಯಾವತ್ತೂ ಚಾಮುಂಡೇಶ್ವರಿ 3 ಸಾರಿ ಜ್ಞಾಪಿಸಿಲ್ಲ ಅಥವಾ ಸ್ಮರಿಸಿಲ್ಲ. 3 ಸಾರಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇನ್ನು 1 ವರ್ಷ ಒಳ್ಳೆ ಆಡಳಿತ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂದ್ರೆ. ದಿವೇಶ್ರೀ, ರಾಜಕಾರಣಿಗಳನ್ನ ನೀವು ಪ್ರವೋಕ್ ಮಾಡುವಾಗ ಅವ್ರು ಪ್ರವೋಕ್ ಮಾಡೋ ಅಗತ್ಯ ಇಲ್ಲ. ಒಂದು ಕಾನ್ಶಿಯನ್ಸ್ ಅಂತಕ್ಕಂಥದ್ದು, ಆತ್ಮಸಾಕ್ಷಿ. ಸಿದ್ದರಾಮಯ್ಯನವರಿಗೆ 3 ದಿವಸದಿಂದ ಆತ್ಮಸಾಕ್ಷಿ ವಿಷಯ ಮಾತಾಡ್ತಾರೆ. ಅದರಿಂದ ನಾನು ಅವ್ರನ್ನ ತುಂಬಾ ಆಳವಾಗಿ ಬಲ್ಲಂತವ್ರು ಹೇಳ್ತೀನಿ. ಅವ್ರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾರ ಒತ್ತಡ ಪ್ರಭಾವ ಇದ್ದೇ ಹೋದ್ರು ಒಂದು ರೀತಿಯಲ್ಲಿ ಸರ್ಪ್ರೈಸ್ ಆಗಿ ರಾಜೀನಾಮೆ ಕೊಡ್ತಕ್ಕಂಥ ಸನ್ನಿವೇಶ ಬರ್ಬೋದು. ಅದು ನೆಕ್ಸ್ಟ್ ಯಾರು ಕಾಂಗ್ರೆಸ್ ನಲ್ಲಿ ಹಿಂದೆ ಇರೋದ್ರಿಂದ ಅವರು ನಾಮನಿರ್ದೇಶಿತಗೊಂಡ ಅವ್ರ ಸಪೋರ್ಟ್ ಇರ್ತಕ್ಕಂಥ ವ್ಯಕ್ತಿಯೇ ಮುಖ್ಯಮಂತ್ರಿ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಯುತ್ತೆ. ಕಾಂಗ್ರೆಸ್ ಸರ್ಕಾರ ಬೀಳಲ್ಲ. ಕಾಂಗ್ರೆಸ್ 135 ಜನನು ಮಾರಾಟಕ್ಕೆ ಇಲ್ಲ, ಅವ್ರು ಉಳಿಸ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಅಪಾದನೆ ಇದೆಯಲ್ಲ, ಅದ್ರಲ್ಲೂ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದ್ರ ರೀತಿಯಲ್ಲಿ ಒಂದು ಕಳಂಕ ಅಂತ ರೀತಿಯಲ್ಲಿದೆ. ಆ ಕಳಂಕವನ್ನು ಹೋಗಲಾಡಿಸುವ ಈ ಸನ್ನಿವೇಶದಲ್ಲಿ ಸಾರ್ವಜನಿಕ ಅಭಿಪ್ರಾಯವನ್ನು ಆ ವೇದಿಕೆಯನ್ನ ದುರುಪಯೋಗ ಮಾಡ್ಕೊಂಡಿದ್ದು ರಾಜಕಾರಣಿಗಳ ತಪ್ಪು. ಅದು ಚಾಮುಂಡೇಶ್ವರಿ ಅವ್ರನ್ನ ಆಶೀರ್ವಾದ ಮಾಡದೇ ಇರಲಿ. ನನ್ನ ವೈಯಕ್ತಿಕ ವಿಚಾರದ ಪ್ರಕಾರ ಒಂದು ಪರಂಪರೆಯ ನಾಡ ಹಬ್ಬದಲ್ಲಿ ಈ ರಾಜಕೀಯ ಅಂಶಗಳನ್ನು ತರದೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಚರ್ಚೆ ಮಾಡಬಹುದಿತ್ತು. ಅದು ನಿಮಗೆ ಇನ್ನೊಂದು ಕ್ಲಾರಿಫಿಕೇಶನ್ ನನಗೆ, ನೀವು ಜಿ ಟಿ ದೇವೇಗೌಡರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ನ್ಯಾಯಸಮ್ಮತವಾಗಿ ಮಾತಾಡುವಂತಹ ಮನೋಭಾವ ಹೊಂದಿರೋರು ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ, ರೈಟ್? ಈ ಕ್ಷಣಕ್ಕೂ ಕೂಡ FIR ಆದವರೆಲ್ಲ ರಾಜೀನಾಮೆ ಕೊಡಬೇಕಾಗಿಲ್ಲ. ಐ ಕಂಪ್ಲೀಟ್ಲಿ ಅಗ್ರಿ. ಈಗ ಜಿ ಟಿ ದೇವೇಗೌಡರು ನ್ಯಾಯಸಮ್ಮತವಾಗಿ ಮಾತಾಡೋದೇ ಆದರೆ BJP ಮತ್ತು JDS ಪಾದಯಾತ್ರೆ ಮಾಡಿಕೊಂಡು ದಿನಬೆಳಗಾದರೆ ರಾಜೀನಾಮೆ ಕೊಡಿ, ಸೈಟ್ ವಾಪಸ್ ಕೊಡಿ ಅನ್ನುವಂಥದ್ದು ನ್ಯಾಯಸಮ್ಮತವಲ್ಲದ ಹೋರಾಟವೇ ಹಾಗಾದ್ರೆ? ಅವರು ತಯಾರಿರಲಿಲ್ಲ ಹೋರಾಟಕ್ಕೆ. ಬಹುಶಃ ದೆಹಲಿಯಿಂದ ಪ್ರೆಷರ್ ಬಂದಿದೆ. ಯಾಕಂದ್ರೆ ಇವರು ಕೇಂದ್ರದಲ್ಲಿ ಮಂತ್ರಿ ಮತ್ತೆ ಕೊಯಿಲಿಷನ್ ಒಂದ್ ರೀತಿಯಲ್ಲಿ NDA ಧರ್ಮ ಪಾಲಿಸಬೇಕಲ್ಲ. ಆ ದೃಷ್ಟಿಯಿಂದ ಅತ್ಯಂತ ರೆಲಕ್ಟೆಂಟ್ ಆಗಿ ಒಲ್ಲದ ಮನಸ್ಸಿನಿಂದ JDS ನವರು ಅವ್ರು ಕುಮಾರಸ್ವಾಮಿಯನ್ನು ನೇರವಾಗಿ ಭಾವಹಿಸಲಿಲ್ಲ, ಮಗನ್ ಕಳಿಸಿದ್ರು. ಯಾಕಂದ್ರೆ ಮಗನಿಗೆ ಬಂದ್ಬಿಟ್ಟು ಹಾಗೆ JDS ನಾಯಕ ಜಿ ಟಿ ದೇವೇಗೌಡ ತಮ್ಮ ಮಗನ ಭವಿಷ್ಯವನ್ನ ನೋಡ್ತಾರೆ. ಅವ್ನು ಯಾವ ಪಕ್ಷದಲ್ಲಿ ಅವನು ಮುಂದೆ ದೊಡ್ಡ ವ್ಯಕ್ತಿಯಾಗಿ ಬೆಳಿತಾನ ಅದು ನಮ್ಮ ರಾಜ್ಯದ ಜನತೆಗೆ ಬಿಟ್ಟಿದ್ದ. ಆದ್ರೆ ಅವರಲ್ಲಿ ಹಿಡನ್ ಅಜೆಂಡಾ ಅಂತಕ್ಕಂಥದ್ದು ಅಷ್ಟಿಲ್ಲ. ಆದ್ರೆ ನೀವ್ ಹೇಳಿದ್ರಲ್ಲ, ನ್ಯಾಯಸಮ್ಮತವಾಗಿ ಮಾತನಾಡುವಾಗ ಕೆಲವು ಸಾರಿ ಈ ರೀತಿ ಒಂದ್ ರೀತಿ ವಿರೋಧಾಭಾಸ ಆಗುತ್ತೆ. ಆ ದೃಷ್ಟಿಯಿಂದ ಅವರು ಜಿ ಟಿ ದೇವೇಗೌಡ ವಾಸ್ ನಾಟ್ ಫಾರ್ ಪಾದಯಾತ್ರೆ. ಅವರದ್ದು ಪಾದಯಾತ್ರೆಗೆ ಅವ್ರು ಯಾವತ್ತೂ ಒಪ್ಪಿರ್ಲಿಲ್ಲ, ಕುಮಾರಸ್ವಾಮಿನೂ ಇರ್ಲಿಲ್ಲ. ಅದರಿಂದ ಒಂದು ಬೆನಿಫಿಟ್ ಆಫ್ ಡೌಟ್ ಕೊಟ್ಟಿದ್ದೀವಿ ಅಷ್ಟೇ. ಕಾರಣ ಏನು, ಆ ಒಂದು ಸಂದರ್ಭದಲ್ಲಿ ಉದ್ಘಾಟನೆ ಆದಾಗ ಈ ಮಾತುಗಳು ಬಂದಾಗ ಅವರು ಅದಕ್ಕೆ ಉತ್ತರವನ್ನ ಕೊಡದೆ ಹೋದ್ರೆ ಅಥವಾ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ಹೇಳ್ಕೊಳ್ದೆ ಹೋದ್ರೆ ಒಂದ್ ರೀತಿಯಲ್ಲಿ ಅವಕಾಶ ತಪ್ಪುತ್ತೆ. ಆಮೇಲೆ ನಾನು ಸಹ ಸಿದ್ದರಾಮಯ್ಯನವರ ಒಬ್ಬ ರಾಜಕೀಯ ದ್ವೇಷ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅವರು ನಮ್ಮ ಜಿಲ್ಲೆಯವರೇ, ಅವ್ರಿಗೆ ನನ್ನ ಸಹಕಾರ ಇದೆಯಾ ಅಂತ ದೈವ ಪ್ರೇರಣೆಯ ಆ ಒಂದು ವೇದಿಕೆಯಲ್ಲಿ ಒಂದು ಪರಂಪರೆಯ ಒಂದು ದೃಷ್ಟಿಯಿಂದ ಈ ರೀತಿ ಮಾತಾಡ್ತಾರೆ. ಬಟ್
ಹೊರಗಚ್ಚುವುದನ್ನ ನಾವು ಇವತ್ತಿನ ಚರ್ಚೆಗೆ ಸೀಮಿತವಾಗದ್ರೆ Right, sir. ಸಿದ್ದರಾಮಯ್ಯನವರಿಗೆ ಜೈಕಾರ, ಸಿದ್ದರಾಮಯ್ಯನವರಿಗೆ ಒಂದು ಬಲ, ಸಿದ್ದರಾಮಯ್ಯನವರಿಗೆ ಒಂದು ರೀತಿಯ ನೈತಿಕ ಬೆಂಬಲವನ್ನ JDS GT ದೇವೇಗೌಡರು ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ, ಹೊತ್ತು JDS ಪರವಾಗಿ ಕೊಟ್ಟಿಲ್ಲ ಅಂತ ನಾನು ವಿಶ್ಲೇಷಣೆ. ಗಾಟ್ ಇಟ್ ಸರ್, ಗಾಟ್ ಇಟ್. ರಿಷಿಕ್ ಅವರೇ, ಸರ್ ಪುರಾಣಿಕ್ ಸರ್, ನಾನು ತಮ್ಮಲ್ಲಿ ಒಂದು ಕ್ಲಾರಿಫಿಕೇಶನ್ ಕೇಳಕ್ಕೆ ಬಯಸ್ತೀನಿ. ನಾನೊಬ್ಬ JDS ವಕ್ತಾರ. ನೀವೀಗ ನ್ಯೂಟ್ರಲ್ ಆಗಿ ನೋಡ್ತಾ ಇದ್ದೀರಾ. ತಮಗೆ ಈಗ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ರಾತ್ರೋರಾತ್ರಿ ವಾಪಸ್ ಕೊಡ್ತಿರೋ ಅಂಥ ಈ 14 ಸೈಟು ED ಎಂಟ್ರಿ ಆಗುತ್ತೆ, EDಯಿಂದ ನೋಟಿಸ್ ಬಂದಾಗ ಅದರಿಂದ ಆಗೋ ಅಂಥ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗುತ್ತೆ, ಇದರಿಂದ ಬೇರೆ ಬೇರೆ ಯಾವ್ಯಾವ ರಾಜಕೀಯ ಲೀಡರ್ಸ್ಗಳ್ದೆಲ್ಲ ಇನ್ವಾಲ್ವ್ ಆಗುತ್ತೆ, ಯಾಕೆ ಬೇಕು ಇವೆಲ್ಲ ಕಷ್ಟಗಳು? ಸುಮ್ಮನೆ ಅತ್ತ ವಾಪಸ್ ಕೊಟ್ಬಿಟ್ರೆ ಸಾಕಲ್ವಾ? ಹಿಂದಿನ ಟೈಮಲ್ಲಿ ಹುಂಬೋಲ್ಟ್ ವಾಚ್ ಕೂಡ ಹಿಂಗೆ ಅವ್ರು ವಾಪಸ್ ಕೊಟ್ಟರು, ಅದ್ರ ಸ್ಟೋರಿ ಬೇರೆ ಥರನೇ ಆಯಿತು. ಅದೇ ಮಾದರಿ ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರು ಯಾಕೆ ಮಾಡಿಲ್ಲ ಅಂತ ಅನ್ಸುತ್ತೆ? ಸಿದ್ದರಾಮಯ್ಯನವರ ಸಮ್ಮತಿ ಇಲ್ಲದೆ ಅವ್ರ ವೈಫ್ 14 ಸೈಟ್ಗಳನ್ನು ಸರ್ಪ್ರೈಸ್ ಹಾಕೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಲೆಟರ್ ಡ್ರಾಫ್ಟ್ ಮಾಡೋದು ಮತ್ತೆ ಅದನ್ನ ತಯಾರು ಮಾಡ್ತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ಹೇಳಿರ್ತಾರೆ. ಅಲ್ಲಿ ಮತ್ತೆ ನನಗೆ ತಿಳಿದ ಪ್ರಕಾರ ನಟರಾಜಗೌಡರು ಅದನ್ನ ಸಮರ್ಥಿಸ್ತಾರೋ ಇಲ್ಲ ಗೊತ್ತಿಲ್ಲ. ನನಗೆ ತಿಳಿದ ಪ್ರಕಾರ ದೆಹಲಿಯಲ್ಲಿ ಅವರು ಫಸ್ಟ್ ಟೈಮ್ ಹೋದಾಗ 14 ಸೈಟ್ ವಾಪಸ್ ಕೊಟ್ಬಿಡಿ ಅಂತ ಹೇಳಿದಂತೆ. ಅವಾಗ ಇವ್ರು ಹೇಳಿದ್ರು, ನಾನು ವಾಪಸ್ ಕೊಟ್ರೆ ನನ್ನ ಮೇಲೆ ಕಳಂಕ, ನನ್ನ ಅಪರಾಧಿ ಅಂತ ಆದ್ರಿಂದ ನಾನು ಫೈಟ್ ಮಾಡ್ತೇನೆ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ದೆಹಲಿಯಿಂದ ಇವರಿಗೆ ಒಂದು ರೀತಿಯಲ್ಲಿ ಅವರು ವಾರ್ ಮಾಡಿದ್ರು, ಯಾರು ಕಾಂಗ್ರೆಸ್ ನಾಯಕರು. ಆ ವಾರ್ ಮಾಡಿದ್ರು ಸಹ ಸಿದ್ದರಾಮಯ್ಯ ಒಂದು ವಿಷಯ ಹೇಳ್ತಿದ್ದಾರೆ ಏನಂದ್ರೆ, ಸಿದ್ದರಾಮಯ್ಯನವರು HD ದೇವೇಗೌಡರಿಗಿಂತ ಡಬಲ್ ಹಠವಾದಿ ಮತ್ತೆ ಸ್ವಾಭಿಮಾನಿ. ಅವ್ರು ಹೇಳಿದಾರೆ, ನಾನು ಫೈಟ್ ಮಾಡ್ತೇನೆ. ಆ ಫೈಟ್ ಮಾಡುವಾಗ ಲೀಗಲಿ ಅವ್ರಿಗೆ ಏನಾಗುತ್ತೆ ಅಂತ ಈಗ ಅವ್ರಿಗೆ ನೀವು ಹೇಳಿದ್ರಲ್ಲ, ED ಯಾವ್ದು ಇದು ಬಂದಿರೋದ್ರಿಂದ ಸ್ವಲ್ಪ ಕಾಂಪ್ಲಿಕೇಶನ್, ಬಿಕಾಸ್ ಇಟ್ಸ್ ಎ ಲಾಯರ್. ಎಕ್ಸಾಕ್ಟ್ಲಿ, ನಾನು ಕೂಡ ಇದೇ ವಾದನೆ ಮಾಡ್ತಾ ಇದ್ದೀನಿ. ಈ ಹಿಮ್ಸೆಲ್ಫ್ ಈಸ್ ಎ ಲಾಯರ್. ಅವ್ರಿಗೆ ಕಾನೂನು ತಜ್ಞರು, ಈ ಹಿಂದೆ ಸುಮಾರು ಇಂಥ ಎಷ್ಟು ಕೇಸಸ್ ಎಲ್ಲ ನೋಡಿರ್ತಾರೆ. ಸೊ ಅವ್ರಿಗೆ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಒಂದ್ಸತಿ ED IT ಅಥವಾ CBI ಎಂಟ್ರಿ ಆದಾಗ ಅನ್ನೋದು ಇವೆಲ್ಲ ವಿಚಾರಗಳು ಗೊತ್ತಿರೋದ್ರಿಂದನೇ ನಾನು ಹೇಳ್ತೀನಿ 14 ಸೈಟ್ನ ರಾತ್ರೋರಾತ್ರಿ ಅವ್ರು ಡಿಸಿಷನ್ ತಗೊಂಡಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ಅವರು ಹೇಳ್ತಾ ಇದ್ದಂಥ ಸ್ಟೇಟ್ಮೆಂಟ್ನ ಗಮನಿಸಿದ್ರೆ ನೀವು ಫಸ್ಟು ನನಗೂ 14 ಸೈಟ್ಗೂ ಸಂಬಂಧ ಇಲ್ಲ ಅಂತ ಡಿಫೆಂಡ್ ಮಾಡ್ಕೊತಾರೆ. ಆಮೇಲೆ ಯತೀಂದ್ರ ಅವರು ಆ ಪ್ರಾಧಿಕಾರ ಮೀಟಿಂಗಲ್ಲಿ ಇದ್ರು ಅಂತ ಹೇಳಿದಾಗ ಅದನ್ನು ಕೂಡ ಡಿಫೆಂಡ್ ಮಾಡ್ಕೊಳ್ತಾರೆ. ಇವಾಗ ಈ 14 ಸೈಟ್ ಕೊಟ್ಟಿರೋದನ್ನ ಕೂಡ ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ, ನಮ್ದಿದ್ರಲ್ಲಿ ಏನು ಅನಿಸಿಕೆ ಇಲ್ಲ ರೀ, ಇದು ಮಾನ್ಯ ಶ್ರೀಮತಿ ಪಾರ್ವತಮ್ಮನವರ ವೈಯಕ್ತಿಕ ಅಂತ ಇವಾಗಲೂ ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇವರ ಇನ್ಸ್ಟ್ರಕ್ಷನ್ಸ್ ಇಲ್ದಲೆ ಅಥವಾ ಇವರ ಒಂದು ಡೈರೆಕ್ಷನ್ಸ್ ಇಲ್ದಲೆ ಅವ್ರು ಕೊಡಕ್ ಬರುತ್ತಾ? ಅಲ್ಲ, he told her with the instruction. ಯಾವುದು ಸಿದ್ದರಾಮಯ್ಯ ನಾಲೆಡ್ಜ್ ಆಗಲ್ಲ. ಕಾರಣ ಏನು, ಸಿದ್ದರಾಮಯ್ಯ ವ್ಯಕ್ತಿತ್ವ ಇದೆಯಲ್ಲ, ಇಡೀ ಕುಟುಂಬದ ವ್ಯಕ್ತಿತ್ವವನ್ನ ಕಾಪಾಡ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಅವರು ಈಗ ಓಪನ್ ಆಗಿ ಹೇಳ್ಬೋದು, ನನಗೆ ಗೊತ್ತಿಲ್ಲ, ನಾನು ಹೆಂಡತಿ ಮಾಡಿದ್ದಾರೆ, ಅದು ಒಂದು ರೀತಿಯಲ್ಲಿ ತಪ್ಪಾಗುತ್ತೆ ಅಥವಾ ಬಾಲಿಶವಾಗುತ್ತೆ. ಅದು ಸಿದ್ದರಾಮಯ್ಯನವರನ್ನ ಬಲ್ಲ. ನಾನು ಹೇಳ್ತೀನಿ, ಅವರು ಸ್ವಾಭಿಮಾನದ ಒಂದು ವಿಚಾರ ಬಂದಾಗ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಹೇಳ್ತಾ ಸ್ವಾಭಿಮಾನದಲ್ಲಿ ಅವ್ರು ಇನ್ನು 1 ವಾರ ಅಥವಾ 2 ವಾರದಲ್ಲಿ ರಾಜೀನಾಮೆ ಕೂಡ ಕೊಡಬಹುದು ಅಂತಾನು ಒಂದು ಮಾತು ಉಲ್ಲೇಖಿಸಿದ್ರಿ ನೀವು. ಹೌದು, ಅನ್ಸುತ್ತಾ ಕೊಡ್ಬೋದು ರಾಜೀನಾಮೆ ಅಂತ? I will not be surprised. ಓಕೆ, ನೋಡೋಣ, ಅದು ಮಾತಾಡೋಣ. ಅದು KPCC ವಕ್ತಾರ ಏನು ಹೇಳ್ತಾರೆ ಅಂತ. ಇದೀಗ AP ವಕ್ತಾರಾಗಿರುವಂಥ ಫಿರೋಜ್ ಖಾನ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ನೋಡಿ, ಸಿದ್ದರಾಮಯ್ಯನವರು ಅಂದಾಗ ಮೂಢ ಹಗರಣ ಅಂತ ಬಂದ ಸಂದರ್ಭದಲ್ಲಿ ಒಂದು ಕಳಂಕ ಅಂಟ್ಕೊಂಡು ಬಿಡುತ್ತೆ. ಈ ಹಿಂದೆ ಅಂಥ ಯಾವುದೇ ಕಳಂಕಗಳಿಲ್ಲ ಅನ್ನುವಂಥ ಒಂದು ಪೋಟ್ರೆ ಆಗಿತ್ತು. ಈಗ ಅದನ್ನು ಆ ಕಳಂಕವನ್ನು ತೆಗೆಯುವಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರು ಶತಾಯಗತಾಯ ಮಾತಾಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ನಾವು ನಿಂತಿದ್ದೀವಿ, ಬಂಡೆ ಅಂತ ನಿಂತಿದ್ದೀವಿ ಅಂತ DK ಶಿವಕುಮಾರ್ ಅವರು ನಾಯಕರೆಲ್ಲ ಮಾತಾಡಿ. ಈಗ JDSನವರು ಸೇರ್ಕೊಂಡ್ಬಿಟ್ಟಂಗೆ ಆಯ್ತಲ್ಲ ಅಂತ, ಯಾಕೆಂದರೆ GT ದೇವೇಗೌಡರ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದಾಗಿ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಮಾತ್ರನೇ ಹೇಳಬೇಕು, ನಾವು ಸೇರ್ಕೊಂಡಿದೀವಿ ಅಂತ ಹೇಳ್ಬಾರ್ದು. ಅಲ್ಲ ನೋಡಿ, ವೆರಿ ಕ್ಲಿಯರ್. ನೋಡಿ ಅವರು ವೈಯಕ್ತಿಕವಾಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅದು. ನೋಡಿ, JDS ಈ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಡ್ಕೊಂಡು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ. ಅಂತದ್ರಲ್ಲಿ ಫಸ್ಟ್ ಆಫ್ ಆಲ್ GT ದೇವೇಗೌಡರು ಅದೇ ಕ್ಷೇತ್ರದಿಂದ, ಸಿದ್ದರಾಮಯ್ಯನವರು ಅದೇ ಕ್ಷೇತ್ರದಿಂದ. ಇವತ್ತು ಏನಾಗಿದೆ, ಬಿಜೆಪಿ ಜೊತೆ ಸೇರ್ಕೊಂಡ್ಮೇಲೆ ಅವರು ಒಂದಲ್ಲ ಒಂದು ಪಕ್ಷಕ್ಕೆ ವಿರೋಧ ಮಾಡಲೇಬೇಕು. ಇವಾಗ ಏನಾಗಿದೆ ಅಂದ್ರೆ GT ದೇವೇಗೌಡರ ಸ್ಟೇಟ್ಮೆಂಟ್ ಅದು ಬಿಜೆಪಿ ಸ್ಟೇಟ್ಮೆಂಟೇ. ಅದು ಬಿಜೆಪಿ ಸ್ಟೇಟ್ಮೆಂಟ್
ಆಲ್ಮೋಸ್ಟ್ ಇವಾಗ ಅವ್ರು ಹೇಳ್ತಿರೋದೇನ, ಇವಾಗ ನೋಡಿ, ಇವಾಗ ನಾನು ಹೇಳ್ತಿರೋದೇನಂದ್ರೆ ಬಂದೆ. ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಇವಾಗ ಅವ್ರ ವೈಫ್ ಅವ್ರ ಹೆಸರಲ್ಲಿ ಸೈಟ್ಗಳು ಇದು ಮಾಡಿದ್ದಾರೆ. ಇವಾಗ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೋ ಕೊಟ್ಟಿಲ್ವಾ ನಮಗೂ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಅವರ ಧರ್ಮಪತ್ನಿ ಆದ್ಮೇಲೆ ಅವರು ಸಿದ್ದರಾಮಯ್ಯನವ್ರು ಹೇಳಿರಬಹುದು, ಅದೇ ಎಲ್ಲರ ಜನರಿಗೆ ಏನಾಗುತ್ತೆ ಅವ್ರು ಹೇಳಿರ್ಬೋದು, ಅದೇ ಕಾರಣದಿಂದ ಕೊಟ್ಟಿರ್ಬೋದು. ಇವತ್ತು ಏನಾಗಿದೆ ಅಂದ್ರೆ, ಯಾರೋ ತಪ್ಪು ಮಾಡಿದ ಮೇಲೆ ಅದನ್ನ ಕಾನೂನಿದೆ, ಕಾನೂನು ಅಡಿಯಲ್ಲಿ ನೋಡಿ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಆಗಿರ್ಬೋದು, ಬಟ್ ಕಾನೂನು ಅಂತ ಕಾನೂನುಗೊಂಡು ಕಣ್ಣಿದೆ, ಕಾನೂನು ಎಲ್ಲರಿಗೂ ನೋಡ್ತಿದೆ, ಜನರು ನೋಡ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಹಗರಣದಲ್ಲಿ ಇಲ್ಲ, ನಾನು ಏನೂ ಮಾಡಿಲ್ಲ ಅಂತಂದ್ರು ಯಾರು ಮೂರ್ಖರಲ್ಲ ಮೇಡಮ್, ಎಲ್ಲ ವಿದ್ಯಾವಂತರಾಗಿದ್ದಾರೆ. ನೀವು ನೋಡ್ತಿದ್ದೀರಾ, ಬೇರೆ ಸುಮಾರು ಜನ ಅಪೋಸಿಷನ್ ಪಾರ್ಟಿ ನೋಡ್ತಿದೆ. ನಾನು ಹೇಳೋದೇನೆಂದ್ರೆ, ಸಿದ್ದರಾಮಯ್ಯನವರು ಇದರಲ್ಲಿ ಏನಾದರೂ ಪಕ್ಕಾ ಇದರಲ್ಲಿ ಸ್ಕ್ಯಾಮಲ್ಲಿ ಇದಾಗಿದ್ರೆ ಅವ್ರ ಮೇಲೆ ತನಿಖೆ ನಡೆಯುತ್ತೆ, ಅವ್ರ ಮೇಲೆ ಕೇಸ್ ಆಗುತ್ತೆ, ಕಾನೂನದ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಹೋಗ್ತಾರೆ. ಬಟ್ ಇನ್ನೊಂದು ಏನಂದ್ರೆ, ಅವರು ರಾಜೀನಾಮೆ ಕೊಡಬೇಕು ಕೊಡದೇ ಇರೋದು ಅದು ಅವ್ರ ವೈಯಕ್ತಿಕ, ಅದು ನಾವೇನು ಹೇಳಕ್ಕಾಗಲ್ಲ. ಆಯ್ತು, ಅಪೋಸಿಷನ್ ಪಾರ್ಟಿಯಲ್ಲಿ ಬಿಜೆಪಿ ವೈಯಕ್ತಿಕ ಆಗಲ್ಲ. ಆಪ್ತ ವಕ್ತಾರರು ದಯಮಾಡಿ ಅದೊಂಚೂರು ಕರೆಕ್ಷನ್ ಮಾಡ್ಕೋಬೇಕು. ನೋಡಿ, ಅವರೊಂದು ಕರ್ನಾಟಕ ರಾಜ್ಯದಲ್ಲಿ ಚುನಾಯಿತ ಸಿಎಂ ಇಲ್ಲ ಮೇಡಮ್, ಹಂಗೂ ಕೂಡ ಬರಲ್ಲ ಮೇಡಮ್. ಈಗ ನೋಡಿ, ಈಗ ಅವ್ರು ಹೈಕಮಾಂಡ್ ಹೇಳಿದ್ರೆ ಕೊಡ್ತೀವಿ ಅಂತ ಹೇಳಿದ್ರೆ ಹಿಂಗೆ, ಹೈಕಮಾಂಡ್ ಹೇಳಿದ್ರೆ ಕೊಡ್ಬೇಕು, ಹೈಕಮಾಂಡ್ ಹೇಳಿದ್ರೆ ಕೊಡಲ್ಲ ಅಂತ ಹಂಗ್ ಬರಲ್ಲ ಅಂತ ಒಪ್ಕೊಂಡ್ಮೇಲೆ ಕಾನೂನು ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಡೆಲ್ಲಿಯಲ್ಲಿ ನೀವು ನೋಡ್ತಿರ್ಬೋದು, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಆದವರು ಜೈಲ್ಗೆ ಹೋದ್ರು, ಬಂದ್ರು, ಇವಾಗ ಅಲ್ಲಿ ಅವ್ರ ಮೇಲೆ ಕೇಸ್ಗಳಾಗಿರೋದ್ರಿಂದ ಅವರು ರಾಜೀನಾಮೆ ಕೊಟ್ಟರು. ಅತೀಶ್ ಮರ್ಲೇನ್ ಅವ್ರು ಸಿಎಂ ಆಗಿದ್ದಾರೆ. ನಾನು ಹೇಳ್ತಿರೋದು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಅವ್ರ ಪಕ್ಷದಲ್ಲಿದೆ. ಅವ್ರು ಯಾರನ್ನ ಮತ್ತೆ ಇದು ಮಾಡ್ತಾರೆ ಅದು ನಾವು ಕೇಳೋಕ್ಕಾಗಲ್ಲ, ಏನಕ್ಕಂದ್ರೆ ನಮ್ಗೇನೋ ಅವ್ರ ಪಕ್ಷದಲ್ಲಿ ಜೊತೆ ಇಲ್ಲ ನಾವು. ಬಟ್ ನಾನು ಹೇಳ್ತಿರೋದೇನಂದ್ರೆ, ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಕಾನೂನು ಇದೆ. ನಾನು ಹೇಳೋದು, ಇಂಥ ಇದಕ್ಕೆ ಯಾರು ತಪ್ಪು ಮಾಡ್ತಾರೋ ಅವ್ರ ಶಿಕ್ಷೆ ಆಗಲಿ, ಅದು ಮುಖ್ಯಮಂತ್ರಿ ಮಾಡಿರ್ಬೋದು, ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಅಪೋಸಿಷನ್ ಪಾರ್ಟಿಯಲ್ಲಿ ಬಿಜೆಪಿ ಅವರಿದ್ದಾರೆ, ಮತ್ತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಿದ್ದಾರೆ. ಇವರು ಈ ಮುಂದೆ ಹಿಂದೆಯಿಂದಾನು ಪೆನ್ ಡ್ರೈವ್ಗಳು ಇಟ್ಕೊಂಡು, ಇವತ್ತಿಂದಲ್ಲ, ಅದು ಸುಮಾರು ವರ್ಷದಿಂದ ಏನೇ ಆದ್ರೂ ಪೆನ್ ಡ್ರೈವ್ ಸಿಡಿ ಅಂತಾರೆ. ಇವತ್ತು ನಾನು ಹೇಳಿರೋದು ಇದೇ, ಇದ್ರ ವಿರುದ್ಧ ಮಾತಾಡಿ ಅವ್ರ ಮುಖ್ಯಮಂತ್ರಿ ಅವರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಏನಕ್ಕೆ ನೀವು ಆ ಪೊಸಿಷನ್ ಅಲ್ಲಿ ಇದ್ದೀರಾ. ಹೌದು ಸ್ವಾಮಿ. ಬಂದೆ ನಟರಾಜ್ ಅವರೇ, ನೀವು ಹೇಳಬೇಕು. GT ದೇವೇಗೌಡರು ಬಹುದೊಡ್ಡ ವೇದಿಕೆಯಲ್ಲಿ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸುವ ಒಂದು ಪ್ರಯತ್ನ ಮಾಡಿದ್ರು. ರಾಜೀನಾಮೆ ಕೊಡ್ತಾ ಹೋದರೆ ಎಲ್ಲರೂ ಕೊಡಬೇಕಾಗತ್ತೆ ಅನ್ನುವಂಥ ಒಂದು ಸಂದೇಶ, ರೈಟ್? ಈ ಸಂದೇಶವನ್ನು ಹೇಳೋ ಮೂಲಕ GT ದೇವೇಗೌಡರು ತಮ್ಮ ಪಕ್ಷದಲ್ಲಿ ಅಥವಾ ತಮ್ಮದೇ ಒಂದು ನಾಯಕ ಕುಮಾರಸ್ವಾಮಿ ಮೇಲಿದ್ದಂಥ ಅಸಮಾಧಾನವನ್ನೇನಾದರೂ ಹೊರಗೆ ಹಾಕ್ಬಿಟ್ರ ಅಂತ. ಇಲ್ಲ, ನನಗೀಗ ಸತ್ಯ ಎಲ್ಲಿಂದ, ಯಾವ ದೊಡ್ಡ ವೇದಿಕೆಯಲ್ಲಿ ಬಂತು, ಚಿಕ್ಕ ವೇದಿಕೆಯಲ್ಲಿ ಬಂತು ಅನ್ನೋದಕ್ಕಿಂತ ಸತ್ಯ ಹೊರಗಡೆ ಬಂತು. JDS ನಾಯಕರುಗಳು ಇದು ಮುಂಚೆಯಿಂದ ನೋಡಿ, ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಹೋಗಲ್ಲ ಅಂದಾಗ್ಲೇ ತುಂಬಾ ಜನ JDS ಮತ್ತು ಬಿಜೆಪಿಯ ಶಾಸಕರು ಇದ್ರೊಳಗೆ ಏನ್ ಪಾತ್ರ ಇದ್ರಿ ಸಿದ್ದರಾಮಯ್ಯಂದು, ಯಾವ ಪಾತ್ರನೂ ಇಲ್ಲದಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಸುಮ್ಮನೆ ವಿಷ ಕಾರ್ತಾ ಇದ್ದಾರೆ ಕೇಂದ್ರದ ಬಿಜೆಪಿ ನಾಯಕರು ಅಂತ ಹೇಳಿ ಅವರ ಒತ್ತಡಕ್ಕೆ ಮಣಿದು ಈ ರಾಜ್ಯದ ಬಿಜೆಪಿ JDS ನಾಯಕರು ಸೇರಿ ಈ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಆದ್ರೆ ಒಂದು ಸತ್ಯ ಹೇಳಕ್ಕೆ ದೊಡ್ಡ ವೇದಿಕೆ ಚಿಕ್ಕ ವೇದಿಕೆ ಅಂತ ಏನಿಲ್ಲ. ನನಗೆ GT ದೇವೇಗೌಡರು ಮಾತಾಡೋದನ್ನ ನಾವು ಸ್ವಾಗತ ಮಾಡ್ತೀವಿ, ಸತ್ಯವನ್ನ ಹೇಳಿದ್ದಾರೆ ಅಂತ ನಾನು ಹೇಳ್ಬೋದು. ಎರಡನೇದು, ಅವ್ರು ವೈಯಕ್ತಿಕವಾಗಿ ಕುಮಾರಸ್ವಾಮಿ ಅವ್ರ ಜೊತೆ ಯಾವ ರೀತಿ ಇದ್ದಾರೆ, ದೇವೇಗೌಡರ ಜೊತೆ ಯಾವ ರೀತಿ ಇದ್ದಾರೆ ಅನ್ನೋದು ನಮಗೆ ಇಮ್ಮಿಟೀರಿಯಲ್. ಆದ್ರೆ ಅವರು ರಾಜ್ಯದ ಒಬ್ಬ ಶಾಸಕ, ಅವರ ಮಗ ಕೂಡ ಒಬ್ಬ ಶಾಸಕ, ಅವ್ರಿಗೂ ಬಹಳ ಎಕ್ಸ್ಪೀರಿಯನ್ಸ್ಡ್ ಸೀನಿಯರ್ ಲೀಡರ್ ಇದ್ದಾರೆ JDS ನಲ್ಲಿ, ಮಾಜಿ ಮಂತ್ರಿಗಳು ಕೂಡ GT ದೇವೇಗೌಡರು. ಹಂಗಿರ್ಬೇಕಾದ್ರೆ ಅವ್ರದ್ದು ಒಂದು ತೂಕ ಇರ್ತದೆ. ಯಾಕಂದ್ರೆ ಆ ಹಳೆ ಮೈಸೂರು ಭಾಗದಲ್ಲಿ ಅಥವಾ ಮೈಸೂರು ಜಿಲ್ಲೆನಲ್ಲಿ, ಅಟ್ಲೀಸ್ಟ್ ಮೈಸೂರು ಜಿಲ್ಲೆನಲ್ಲಿ ಅವ್ರದೇ ಆದ ಒಂದು ಚಾಪನ ಇಟ್ಕೊಂಡಿದ್ದಾರೆ GT ದೇವೇಗೌಡರು. ಮಂಡ್ಯ, ರಾಮನಗರ, ಹಾಸನ ಬಿಡಿ, ಅದು ಅವರು ಕುಮಾರಸ್ವಾಮಿ ಅಂಡ್ ಬ್ರದರ್ಸ್ ಹಂಚ್ಕೊಂಡಿದ್ದಾರೆ ಒಂದೆರಡು ಜಿಲ್ಲೆಗಳಲ್ಲಿ. ಆದ್ರೆ ಇಲ್ಲಿ GT ದೇವೇಗೌಡರ ಮಾತು ಬಹಳ ಪ್ರಭಾವವನ್ನ ಬೀರುತ್ತೆ. JDS ನಲ್ಲಿ ಎಲ್ಲವೂ ಸರಿ ಇಲ್ಲ, ಅದು ಪಕ್ಷ ಯಾವ ರೀತಿ ಅನ್ನೋದಕ್ಕಿಂತ GT ದೇವೇಗೌಡರ ಮಾತು ಸರಿನಾ ತಪ್ಪಾ ಅನ್ನೋದು ವಿಶ್ಲೇಷಣೆ, ಚರ್ಚೆ ಮಾಡಬೇಕಾದ ಅಗತ್ಯ ಇದೆ. ನಾವು ಅದೇ ಹೇಳ್ತಾ ಇರ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರು ಬೇಲ್ನಲ್ಲಿದ್ದಾರೆ, ಯಡಿಯೂರಪ್ಪನವರು ಬೇಲ್ನಲ್ಲಿದ್ದಾರೆ. ಯಡಿಯೂರಪ್ಪನವರು A1, ಕುಮಾರಸ್ವಾಮಿ ಅವರು A2, ಯಾವ್ದ್ರಲ್ಲಿ ಗಂಗೆನಲ್ಲಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಇವತ್ತವರೆಗೂ ಲೋಕಾಯುಕ್ತರು ಅದ್ ಕೇಸ್ ಇದೆ. ಎರಡನೇದು, ಕುಮಾರಸ್ವಾಮಿಯವರು ಗಣಿ ಹಗರಣದಲ್ಲಿ, ಸಂಡೂರು ಗಣಿ ಹಗರಣದಲ್ಲಿ ಮುಖ್ಯಮಂತ್ರಿಯಾಗಿ ಅವರೇ ಸೈನ್ ಮಾಡಿ ಈಗ ಹೇಳ್ತಾರೆ ನಾನು ಸೈನ್ ಮಾಡಿಲ್ಲ ಅಂತ, ಫೋರ್ಜರಿ ಆಗಿದೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. ಫೋರ್ಜರಿ ಆಗಿದ್ರೆ ನೀವೇನು ಕಡಲೆಕಾಯಿ ತಿಂತಾ ಇದ್ದೀರಾ? ಮುಖ್ಯಮಂತ್ರಿಯಾಗಿ ನಿಮ್ಗೊಂದು ಜವಾಬ್ದಾರಿ ನೀವೇ ಇದ್ರಲ್ಲ ಸ್ವಾಮಿ. ಇವಾಗ ಕರ್ನಾಟಕ ಆಡಳಿತ ಪಕ್ಷದಲ್ಲಿ ತಾವೇ ಇದಿರಲ್ಲ, ಲೋಕಾಯುಕ್ತರು ತಮ್ಗೆ ಇದೆಯಲ್ಲ ಅಂಡರ್ ಅಲ್ಲಿ ಮಾಡಿಸಿ ತನಿಖೆ ಮಾಡಿಸಿ. ನೀವು ಗಂಗೈನಹಳ್ಳಿ ಕೂಡ ತಮ್ಮ ಅಂಡರ್ ಇದೆಯಲ್ಲ. ಕ್ಲಾರಿಟಿ ಸಿಗಲ್ಲ. ಆಂಕರ್ ಅವರೇ, ಈಗ ಏನ್ ಗೊತ್ತಾ, ಎಲ್ಲರೂ ಅವ್ರವ್ರ ಮಾತಾಡ್ಬೇಕು. ನಾನು ಎಲ್ಲಾರು ಮಾತಾಡ್ಬೇಕಾದ್ರು ಮೂಗ್ ತೋರಿಸುವಂಥದ್ದು ಅದು ಸಭ್ಯತೆ ಅಲ್ಲ. ಅದು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಒಂದು. ಎರಡನೇ, ನಾನೇನ್ ಹೇಳ್ತೀನಿ ಅಂದ್ರೆ, ಇದು ಕುಮಾರಸ್ವಾಮಿ ಅವರ ವ್ಯಕ್ತಿತ್ವ ತೋರಿಸ್ತದೆ. ಕುಮಾರಸ್ವಾಮಿ ಒಬ್ಬ
ಅತ್ಯಂತ ದೊಡ್ಡ, ಈ ರಾಜ್ಯದ ಅತ್ಯಂತ ದೊಡ್ಡ ಅವಕಾಶವಾದಿ ರಾಜಕಾರಣಿ ಯಾಕೆ ಅಂದ್ರೆ ಇವತ್ತು ಜೆ.ಪಿ. ನಡ್ಡಾ ಅವರು, ಅಮಿತ್ ಶಾ ಅವರು, ನೀನು ಮಂತ್ರಿಗೆ ಕಿತ್ಕೊಂತೀವಪ್ಪ, ನೀನು ಕೊಟ್ಟಿರೋದೇನು ಅನ್ಕೊಂಡಿದ್ದೆ, ಸುಮ್ಮನೆ ನಿನಗೆ ಎಂಜಾಯ್ ಮಾಡ್ಲಿಕ್ಕ ಎರಡು ಸಂಸದನ ಇಟ್ಕೊಂಡು ಬಂದಿರೋ ನಿನಗೆ ನಾನು ಮಂತ್ರಿ ಕೊಟ್ಟಿದ್ದೀನಿ ಅಂದ್ರೆ, ದೊಡ್ಡ ಮಂತ್ರಿಗಿರಿ ಕೊಟ್ಟಿದ್ದೀನಿ ಅಂದ್ರೆ ನೀನು ಈ ಕೆಲಸವನ್ನ ಮಾಡ್ಲೇಬೇಕು ಅಂತ ಹೇಳಿ ಅದೇ ಸಿದ್ದರಾಮಯ್ಯನವರಿಂದ ಬಿದ್ದಿದ್ದಾರೆ. ಸಿದ್ದರಾಮಯ್ಯ ನೋಡಿ ಇವ್ರು ತಿಪ್ಪರ್ಲಾಗ ಹಾಕೋದು. ಈಗ ನೀವೊಂದು ಹೇಳಿ, ಇಡೀ ಪ್ರಕರಣ ನಟರಾಜ್ ಅವರೇ, ಆ ಟಾಸ್ಕ್ ಇರಿ ಮಾತಾಡ್ತೀನಿ. ಇಲ್ಲಿ ನೋಡಿ, ಅಂಥ ಟಾಸ್ಕ್ನ ತಗೊಳ್ಳೋದೇ ಆಗಿದ್ದಿದ್ರೆ ಆರಂಭದಲ್ಲೇ ಕುಮಾರಸ್ವಾಮಿ ಅವರು ನಾನು ಪಾದಯಾತ್ರೆಯಲ್ಲಿ ಭಾಗಿಯಾಗಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡೋಕ್ಕೆ ಆಗ್ತಿರ್ಲಿಲ್ಲ. ನೋಡಿ, ಅವ್ರು ಓಪನ್ ಆಗಿ ಹೇಳಿದ್ರು ನಾನು ಪಾದಯಾತ್ರೆಯಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿ. ನೀವು ಕೇಂದ್ರದವರನ್ನು ಟಾಸ್ಕ್ ಕೊಡ್ತಾರೆ, ಅದಕ್ಕೆ ಕರ್ನಾಟಕದ ನಾಯಕರು ಅದನ್ನು ಫಾಲೋ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಕೊಡ್ತೀರಿ ಅನ್ನೋದಾದ್ರೆ ಸೇಮ್ ಇಟ್ ಅಪ್ಲೈಸ್ ಟು ಕಾಂಗ್ರೆಸ್ ಆಲ್ಸೋ. ನೀವು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಡುತ್ತೆ, ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಬರ್ತೀರಾ? ಈಗ ಕೇಳಿಸ್ಕೊಳ್ಳಿ, ನಾನು ಏನಂದ್ರೆ ಕುಮಾರಸ್ವಾಮಿ ಅವ್ರಿಗೆ ಮುಂಚೆ ಗೊತ್ತಿತ್ತು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಇಲ್ಲ ಅಂತ. ಅದಕ್ಕಾಗಿ ಅವ್ರು ನಾನು ಪಾದಯಾತ್ರೆಗೆ ಹೋಗಲ್ಲ ಅಂದ್ರು. ಪಾದಯಾತ್ರೆಗೆ ಹೋಗಲ್ಲ ಅಂದಿದ ತಕ್ಷಣ ಬಿಜೆಪಿಯ ಹೈಕಮಾಂಡ್ ಅವ್ರಿಗೆ ಏನ್ ಹೇಳ್ತು ಅಂದ್ರೆ, ನೀನು ಮಂತ್ರಿಗಿರಿ ಕೊಟ್ಟಿರೋದು ನೀನ್ ಹೇಳ್ದಂಗೆ ಕೇಳಕ್ಕಲ್ಲಪ್ಪ, ನಾವ್ ಹೇಳ್ದಂಗೆ ಕೇಳ್ಬೇಕು. ನೀನು ರಾಜ್ಯದಲ್ಲಿ ಬಿಜೆಪಿ ನಾಯಕರು ತೀರ್ಮಾನ ಮಾಡಿದ್ದಾರೆ, ಸುಮ್ನೆ ನೀವು ಹೋಗಿ ಅವ್ರಿಗೆ ಸೇರ್ಕೊಂಡು ಪಾದಯಾತ್ರೆ ಮಾಡ್ಲೇಬೇಕು ಅಂತ ಅವ್ರಿಗೆ ಟಾಸ್ಕ್ ಕೊಟ್ಟಾಗ ಅವ್ರು ಇದಕ್ಕೆ ಧುಮುಕಿದ್ದಾರೆ. ನಂಬರ್ 1 ಇದು ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಇದು. ಈಗ ನೋಡಿ, ನೀವು ಕೂಡ ಒಬ್ಬ ಜರ್ನಲಿಸ್ಟ್ ಆಗಿ ತಮ್ದು ಒಂದು ವಿವೇಚನಾ ಶಕ್ತಿ ಅಂತ ಅವ್ರು ಇದನ್ನ ಉಪಯೋಗಿಸಿ ನೀವು ನೋಡಿ, ಗಾಳಿ ಗುಂಡು ಹೊಡೆಯೋದು ಬೇಡ. ಎಲ್ಲ ನೀವೇ ಆ ಮೀಟಿಂಗ್ ಅಲ್ಲಿ ಇದ್ದೋರ್ ತರ ಹೇಳ್ತಿರಲ್ಲ ಸರ್ ನೀವು. ಅಲ್ಲ, ನೀವೇ ಆ ಮೀಟಿಂಗ್ ಅಲ್ಲಿ ಇದ್ದೋರ್ ತರ ಹೇಳ್ತಾ ಇದೀರಲ್ಲ. ಕೇಳಿಸ್ಕೊಳ್ಳಿ, ಈಗ ಒಂದ್ ನಿಮಿಷ ಬಿಜೆಪಿ, ಈಗ ದಯವಿಟ್ಟು JDS ಆಂಕರ್ ಇವ್ರನ್ನ ಸುಮ್ಮನೆ ಕೇಳ್ತೀರ ನೀವು ವಕ್ತಾರನ. ಯಾಕಂದ್ರೆ ನಾನು ಮಾತಾಡ್ಬೇಕಾದ್ರೆ ನಾನು ದೂರದಲ್ಲಿದ್ದೀನಿ, ಹಿಂಗೆ ತೂತು ಮೇಮೆ ಅದ್ರ ಟೆನ್ಷನ್ ಆಗುತ್ತೆ. ಅವ್ರಿಗೆ ಸಪರೇಟ್ ಸಮಯ ಕೊಡಿ ನೀವು ಅವ್ರಿಗೆ. ಒಂದು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ರಾಜಕಾರಣದಲ್ಲಿ 25 ವರ್ಷ ಇದ್ದೀನಿ. ಕುಮಾರಸ್ವಾಮಿ ಅವರ ಜೊತೆ ಸಮ್ಮಿಶ್ರ ಸರ್ಕಾರದಾಗ ನಾನು ಮೀಡಿಯಾ ಕೋಆರ್ಡಿನೇಟರ್ ಆಗಿದ್ದೆ. ತಮ್ಗೆ ಗೊತ್ತಿಲ್ವೋ, ನಾನು 10 ವರ್ಷಗಳ ಕಾಲ ಮೀಡಿಯಾದಲ್ಲಿ ತುಂಬಾ ಇಲ್ಲಿಂದ ಬೆಂಗಳೂರಿಂದ ಡೆಲ್ಲಿವರೆಗೂ ಎಲ್ಲರೂ ನಾನು ನೋಡಿದ್ದೀನಿ. ನಾನು ಏನ್ ಹೇಳ್ತಾ ಇದ್ದೆ, ಇದು ಸುಮ್ಮನೆ ಊಹಾಪೋಹದ ಮಾತಾಡೋದಲ್ಲ ನಾನು ಹೇಳ್ತಾ ಇರೋದು. ನಾನು ಪಾದಯಾತ್ರೆ ಸೇರಲ್ಲ ಅಂದಾಗ ನಂತರದ ಬೆಳವಣಿಗೆ ಏನಾಗಿದೆ ಅಂತ ನೀವು ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ನೋಡಿ ಅಥವಾ NDTV ರಿಪೋರ್ಟ್ ನೋಡಿ ನಾನು ಹೇಳ್ತಾ ಇದ್ದೀನಿ. ಈಗ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಈಗ ಟಾಸ್ಕ್ ತಗೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇಡಿ ಎಂಟ್ರಿ ಆಗಿದೆ ಅಂದ್ರೆ ನೀವು ಚರ್ಚೆ ಮಾಡಬೇಕಾದ ಅಂದ್ರೆ, ಇಡಿ ಎಲ್ಲಿ ಎಂಟ್ರಿ ಆಗುತ್ತೆ? ಆರ್ಥಿಕ ಅಪರಾಧಗಳಿದ್ದಾಗ, ಹಣ ವರ್ಗಾವಣೆ ಆಗಿದ್ದಾಗ. ಈಗ ಯಾವ್ದಾದ್ರು ನಿಗಮದಲ್ಲಿ ಹಣ ವರ್ಗಾವಣೆ ಆಯ್ತು, ಯಾರೊಳಗೆ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ, ಅಲ್ಲಿ ಇಡಿ ಎಂಟ್ರಿ ಆಗಿರೋರಿಗೆ ಕರೆಕ್ಟ್ ಆಗಿದೆ. ಯಾಕಂದ್ರೆ ಅಲ್ಲಿ 88 ಕೋಟಿ ರೂಪಾಯಿ ಹಣ ಅಕ್ರಮ ವರ್ಗಾವಣೆ ಆಗಿತ್ತು. ಮೂಡಾದಲ್ಲಿ ಇಡಿ ಈಗ ಒಪ್ಕೊಳ್ತಾ ಇದ್ರೆ ನೀವು ಅವಾಗ ಒಪ್ಕೊಳ್ಳಿಲ್ವಲ್ಲ? ಸ್ವಲ್ಪ ತಾಳ್ಮೆನೇ ಇಲ್ವಲ್ಲಪ್ಪ, ಯಾರಪ್ಪ ಇದು? ಒಂದು ಇಲ್ಲಿ ಮೂಡಾದಲ್ಲಿ ಎಲ್ಲಿಂದ ಇಲ್ಲಿ ಹಣ ವರ್ಗಾವಣೆ ಆಗಿದೆ, ಯಾವ್ದಾದ್ರು ಹಣ ವರ್ಗಾವಣೆ ಆಗಿದ್ಯಾ, ಈ ಆರ್ಥಿಕ ಅಪರಾಧ ಪ್ರಕರಣ, ಆ ತರ ಪ್ರಕರಣ ಆದ್ರೆ ಕರ್ನಾಟಕದ ಎಲ್ಲಾ ಪ್ರಕರಣಗಳನ್ನ ನಾವು ಇಡಿಕೊಳ್ಬೇಕಾಗ್ತದೆ. ನೋಡಿ, ಇಡಿ ಎಂಟ್ರಿ ಆಗಿದೆ ಅಂದ್ರೆ ಬಿಜೆಪಿಯ JDS ನ ಸಂಚುಕೋರರು ಸಂಚು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾವುದೇ ಪಾತ್ರವಿಲ್ಲದ, ಆರ್ಥಿಕ ಅಪರಾಧವಿಲ್ಲದ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗುತ್ತೆ ಅಂದ್ರೆ ದೆಹಲಿಯ ಸಂಚುಕೋರರು ಕರ್ನಾಟಕದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇದು ವ್ಯವಸ್ಥೆ ಇದೆ, ಕರ್ನಾಟಕ ದೇಶದಲ್ಲಿ ಒಂದು ವ್ಯವಸ್ಥೆ ಇದೆ. ಏನ್ ಕೆಲಸ ಮಾಡಬೇಕು, ಎಲ್ಲಾರು ಒಂದು ಪ್ರಿಸ್ಕ್ರೈಬ್ಡ್ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಅಲ್ಲೋಲ ಮಾಡ್ಲಿಕ್ಕೆ ಕರ್ನಾಟಕದ ಮೇಲೆ ಮಾಡ್ತಾ ಇರತಕ್ಕಂತಹ ನಿಮ್ದು ವಾಯ್ಸ್ ಅಲ್ಲಿ ಏನೋ ಸಮ್ ಡಿಸ್ಟರ್ಬೆನ್ಸ್ ಇದೆ, ನೆಟ್ವರ್ಕ್ ಇಶ್ಯೂ ಅನ್ಸ್ತಾ ಇದೆ. ಮಾತಾಡ್ತೀನಿ ನಿಮ್ ಜೊತೆ, ಹಾಗೆ ಸಂಪರ್ಕದಲ್ಲಿರಿ. ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ, ಮಾತಾಡ್ತೀನಿ. ರೈಟ್. ನೋಡಿ, ನಟರಾಜ್ ಅವರು ಒಂದು ಹೊಸ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಅವ್ರ ಪ್ರಕಾರದ ಹಳೆ ವಿಚಾರ, ರೆಗ್ಯುಲರ್ ಆಗಿ ಹೈಕಮಾಂಡ್ಗಳು ಟಾಸ್ಕ್ಗಳನ್ನು ಕೊಡ್ತವೆ, ಆ ಟಾಸ್ಕನ್ನು ಫುಲ್ಫಿಲ್ ಮಾಡೋದು ರಾಜ್ಯ ನಾಯಕರ ಕೆಲಸ ಅಂತ ಹೇಳಿ. ರೈಟ್. ಒಂದು ಪಕ್ಷ ಈ ಮೂಡಾ ಹಗರಣದಲ್ಲಿ ಕೋರ್ಟ್ನಿಂದಲೇ ತನಿಖೆ ಎಲ್ಲ ಆದಮೇಲೆ ಸಿದ್ದರಾಮಯ್ಯನವರು ಅಪರಾಧಿ, ಇಲ್ಲೊಂದು ಅಕ್ರಮ ಎಸಗಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಬಂದರೆ, ಇದುವರೆಗೂ ಕಾಂಗ್ರೆಸ್ ವಕ್ತಾರ ಮಾತಾಡೋದ್ರಲ್ಲ, ಅದನ್ನು ವಾಪಸ್ ತಗೋತಾರ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ರೈಟ್. ಅದರ ಬಗ್ಗೆ ಮಾತಾಡೋಣ. ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಇದೆ. ಏನದು? GT ದೇವೇಗೌಡರು ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಕುಮಾರಸ್ವಾಮಿ ಏನಂದ್ರು? ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ. ಆ ಹಾಗಲಕಾಯಿ ಅಂದ್ರೆ ಯಾರು, ಬೇವಿನಕಾಯಿ ಅಂದ್ರೇನು, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಬ್ರೇಕ್. KPCC ವಕ್ತಾರರು ಒಂದು ವಿಷಯವನ್ನು ಉಲ್ಲೇಖ ಮಾಡಿದ್ರು. ಹೈಕಮಾಂಡ್ ಟಾಸ್ಕನ್ನು ಕೊಡುತ್ತೆ, ಆ ಟಾಸ್ಕನ್ನು ಫಾಲೋ ಮಾಡಬೇಕು, ಅದಕ್ಕೆ ರಾಜ್ಯ ನಾಯಕರು ಇದ್ದಾರೆ ಅಂತ. ನೀವು ಮೈತ್ರಿ ಬೇರೆ ಮಾಡ್ಕೊಂಡ್ಬಿಟ್ಟು BJP ಹೈಕಮಾಂಡ್ ಹೇಳಿದನ್ನು ಟಾಸ್ಕ್ ಮಾಡೋ ಕೆಲಸ ಆಗ್ಬಿಡ್ತಲ್ಲ ನಿಮಗೀಗ. ಮೇಡಮ್ ನೋಡಿ, ಒಂದು ನಾವು ವಿರೋಧ ಪಕ್ಷದಲ್ಲಿದ್ದೀವಿ. ಸೊ ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ಆಡಳಿತ ಪಕ್ಷದಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ ಹಗರಣವನ್ನ ನಾವು ಎತ್ತಿಡಿಯೋದಕ್ಕೆ ಯಾರು ಹೈಕಮಾಂಡಿಂದ ಟಾಸ್ಕ್ ಕೊಡುವಂಥ ನೆಸಿಟಿ ಏನಿಲ್ಲ ನಾವು. ಆಮೇಲೆ ಇದ್ರ ಹಿಂದೆ ನಾವು ಈ ವಾಲ್ಮೀಕಿ ಹಗರಣದ ಬಗ್ಗೆ ನಾವು ತೆಗೆದಾಗ SIT ತನಿಖೆ ಮಾಡಿದ್ರು. ನಾನು ನಮ್ಮ ಕಾಂಗ್ರೆಸ್ ವಕ್ತಾರರು ಕೇಳಕ್ ಬಯಸ್ತೀನಿ, SITಯಲ್ಲಿ
ಮಾಜಿ ಸಚಿವರಾಗಿರುವಂತ ನಾಗೇಂದ್ರ ಅವರನ್ನ ಚಾರ್ಜ್ ಶೀಟ್ ಅಲ್ಲಿ ಹೆಸರು ಹಾಕಿದ್ರ 3,000 ಪುಟಗಳಿದ್ವು. ದದ್ದಲ್ ಅವ್ರ ಹೆಸರು ಇತ್ತ, ಎಲ್ಲಿವರೆಗೂ ಇರಲಿಲ್ಲ, ಇಡಿ ಎಂಟ್ರಿ ಆಗೋವರೆಗೂ ಬರಲಿಲ್ಲ. ಇಡಿ ಎಂಟ್ರಿ ಆಗಿ ಇಡಿ ಯಾವಾಗ ಅವ್ರನ್ನ ಬಂಧನಕ್ಕೊಳಗೆ ಮಾಡಿಸ್ತಾರೋ ಅವಾಗ ಚಾರ್ಜ್ ಶೀಟಲ್ಲಿ ಎಂಟ್ರಿ ಆಗುತ್ತೆ. ಪ್ಲಸ್ ಇದೆಲ್ಲ ಆಚೆ ಬರುತ್ತೆ. ಮಾನ್ಯ ಸಿದ್ದರಾಮಯ್ಯರು ಸದನದಲ್ಲಿ ಒಪ್ಕೊಳ್ತಾರೆ, ಹೌದು ಇಷ್ಟು ಕೋಟಿ ಹಗರಣ ಆಗಿರೋದು ನಿಜ, ಇಷ್ಟು ಕೋಟಿ ಆಚೆ ಹೋಗಿದೆ, ಅದರಲ್ಲಿ ಇಷ್ಟು ರಿಕವರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ಅಷ್ಟೇ, ನೀವು ಏನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಇಡಿನಾದ್ರೂ ಬರಲಿ, IT ಬರಲಿ, CBI ಆದ್ರೂ ಬರಲಿ, ತಮ್ಗಳಿಗೆ ಯಾಕೆ ಭಯ? ತಮ್ಗಳಿಗೆ ಯಾಕೆ ಭಯ? ನಾನು ಕೇಳಕ್ ಬಯಸೋದು. ಇನ್ನು ಎರಡನೇದು, ಅಲ್ಲಲ್ಲಿ ಈಗ ಆಸ್ ಪರ್ ಕಾಂಗ್ರೆಸ್, ಆಸ್ ಪರ್ AAP, ಬಿಜೆಪಿಯ ಅಸ್ತ್ರಗಳು ಇಡಿ ಮತ್ತೆ CBI ನೋಡಿ, ಈ ಹಿಂದೆ ಈಗ SIT ತನಿಖೆ ಮಾಡಿದ್ರು ನಿಮಗೆ ವಾಲ್ಮೀಕಿ ಹಗರಣದಲ್ಲಿ. ಅಲ್ಲಿ ಪಾರದರ್ಶಕವಾಗಿ ನಿಮ್ಗೆ ತನಿಖೆ ಆಯ್ತಾ? ಗಮನಿಸ್ಬೇಕು, ಅಲ್ಲಿ ನಿಮಗೆ ಪಾರದರ್ಶಕವಾಗಿ ತನಿಖೆ ಆಗಿಲ್ಲ. ಅದು ಬಹು ಕೋಟಿಗಳ ಹಗರಣ. ನಿಮಗೆ ಅಂಟಿಲ್ ಅನ್ಲೆಸ್ ಇಡಿ ಎಂಟ್ರಿ ಆಗೋವರೆಗೂ, ಅದ್ರ ಹಿಂದೆ ಇನ್ನೂ ಹೋಗಬೇಕು ಅಂತ ಹೇಳಿದ್ರೆ ಆ ಒಂದು ಅಧಿಕಾರಿ ಸೂಸೈಡ್ ಮಾಡಿಕೊಳ್ಳೋವರೆಗೂ ಇಲ್ಲಿ ಹಗರಣ ಆಗಿದೆ ಅನ್ನೋ ವಿಚಾರನೂ ಸ್ವಲ್ಪ ಆಚೆ ಬಂದಿರಲಿಲ್ಲ ನಿಮಗೆ. ಆ ಅಧಿಕಾರಿ ತೀರ್ಕೊಂತಾರೆ ಸೂಸೈಡ್ ಮಾಡ್ಕೊಂಡು, ಅಲ್ಲಿಂದ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ಆ ಎನ್ಕ್ವೈರಿ ಸ್ಟಾರ್ಟ್ ಆಗಿದ ತಕ್ಷಣ ಸದನದಲ್ಲಿ ನೀವು ಕೇಳಕ್ ಹೋದ್ರೆ ಸದನದಲ್ಲಿ ಇವ್ರು ಅವಕಾಶನೇ ಮಾಡ್ಕೊಂಡು ಕೊಡಲ್ಲ. ಹೌದು, ಸೆಕ್ಷನ್ ಇರೋದು ನಿಯಮಾವಳಿ 69 ಪ್ರಕಾರ ನಾವು ಮಾತಾಡೋಣ ಅಂತ ಹೇಳಿದ್ರೆ. ಆಮೇಲೆ ನೀವು ಗಮನಿಸಿದ್ರೆ ಈ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಏನು ಅಂತ ಹೇಳಿದ್ರೆ, ಒಂದು ಲೋಕಸಭಾ ಎಲೆಕ್ಷನ್ಸ್ಗೆ ಖರ್ಚು ಮಾಡೋದಕ್ಕೆ ಬಾರ್ ಅಂಡ್ ರೆಸ್ಟೋರೆಂಟ್, ಎಂಟರ್ಪ್ರೈಸಸ್, ಇಲ್ಲಿಗೆ ಖರ್ಚಾಗಿರುವಂತ ಹಣಗಳಿವು, ಹೋಗಿರುವಂತ ಹಣಗಳಿವು. ಇದನ್ನ ಫಸ್ಟ್ ಏನ್ ಮಾಡ್ತಾರೆ ನೀವು ಗಮನಿಸಿ. ಮಾನ್ಯ ಸಿದ್ದರಾಮಯ್ಯನವರು ಫಸ್ಟ್ ಏನ್ ಹೇಳ್ತಾರೆ, ನಾವು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳ್ತಾರೆ, ಮೊದಲು ಸ್ಟೇಟ್ಮೆಂಟ್ ಮಾಡಿದ್ದು. ಇಲ್ಲಿ ಸಿಮಿಲಾರಿಟಿ ನೋಡಕ್ ಹೋದ್ರೆ ಈಗ ಮೂಡ ಹಗರಣದಲ್ಲೂ ಅಷ್ಟೇ, ನಮ್ಗೆ ಅದು ಯಾವ್ದು 14 ಸೈಟ್ ನಮ್ಗೆ ಗೊತ್ತೇ ಇಲ್ಲ ರೀ ಅಂತ ಹೇಳ್ತಾರೆ. ಇವರೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೆ ಇಲ್ಲಿವರೆಗೂ ಇದ್ದಿದ್ದು ಬರೀ 2 ಸೈಟು, ಅದರಲ್ಲಿ ಒಂದು ಸೈಟು ಮೈಸೂರಲ್ಲಿ ಏನಿತ್ತು ಅದನ್ನ ನಾನು ಯಾವುದೋ ಒಂದು ಲೋನ್ ಮಾಡಿದ್ದೆ, ಆ ಲೋನ್ಗೋಸ್ಕರ ನಾನು ಅದನ್ನ ತೀರಿಸ್ಬಿಟ್ಟೆ ಅಂತ ಹೇಳ್ತಾರೆ, ಕೊಟ್ಬಿಟ್ಟೆ. ಇನ್ ಯಾವ್ದು ನನ್ನ ಹತ್ರ ಸೈಟ್ ಇಲ್ಲ, ಯಾವುದೋ ಒಂದು ಸೈಟ್ ಇದೆ ಅಂತ ಹೇಳ್ತಾರೆ. ಅವಾಗ ಈ 14 ಸೈಟ್ ಎಲ್ಲೋಗಿತ್ತು? ಈ 14 ಸೀಟ್ ಇರ್ಲಿಲ್ವಾ ಅವಾಗ ನಿಮ್ಗೆ? ಅಲ್ಲ ಅದನ್ನ ಹೇಳ್ತಾ ಇದೀನಿ ನೋಡಿ. ಈ 14 ಸೀಟ್ ಇರ್ಲಿಲ್ವಾ ಅವಾಗ ನೀವು ಸ್ಟೇಟ್ಮೆಂಟ್ ಮಾಡ್ಬೋದಾಗಿತ್ತಲ್ಲ, ನೋಡಿ ನನ್ನ ಹತ್ರ ಇಷ್ಟಿದೆ ಅಂತ ಅನ್ಬಿಟ್ಟು. ಇವರು ಅಫಿಡೇವಿಟ್ ಅಲ್ಲೂ 14 ಸೈಟ್ ತೋರಿಸೇ ಇಲ್ಲ. 14 ಸೈಟ್ ನ ಇವರು ಏನಂತ ತೋರಿಸಿದ್ರು? ಕೃಷಿ ಭೂಮಿ ಅಂತ ತೋರಿಸಿದ್ರು. ಸ್ವಾಮಿ, ನಾವು ತೋರಿಸಿದ್ವಾ ಇದನ್ನ? ನಮಗೆ ಟಾಸ್ಕ್ ಕೊಟ್ಟಿದ್ರಾ ನಿಮ್ಗೆ ತೋರ್ಸಕ್ಕೆ? ನೀವು ಹೇಳ್ಬೋದಾಗಿತ್ತಲ್ಲ, ಇದು ಕೃಷಿಯೇತರ ಭೂಮಿ, ಇದು ಕನ್ವರ್ಟೆಡ್ ಲ್ಯಾಂಡ್ ಸೈಟ್ಸ್ ಅಂತ ನೀವು ತೋರಿಸಬೋದಾಗಿತ್ತಲ್ಲ. ಆಮೇಲೆ ನೀವು ಏನ್ ಹೇಳಿದ್ರಿ? ಸೈಟ್ಸ್ ಇಲ್ವೇ ಇಲ್ಲ ಅಂತ ಹೇಳಿದ್ರಿ. ಇಲ್ದಿರೋಂಥ ಸೈಟ್ಸ್ ನ, ಕೃಷಿ ಭೂಮಿ ಆಗಿರುವಂತದನ್ನ ಈಗ ಹಿಂಗೆ ನೀವು 14 ಸೈಟ್ ಇತ್ತು ಅಂತ ಹೇಳಿ ಆ ಕ್ರಯ ಪತ್ರಗಳನ್ನ ಹಿಂಗ ಸ್ವಾಮಿ ನೀವು ತಗೊಂಡ್ ಕೊಡ್ತೀರಾ? ನೀವು ಕಮಿಷನರ್ ಅವ್ರಿಗೆ ಹೇಳಿ, ನೀವು ಹೇಳಿ ಇದು ಕೃಷಿ ಭೂಮಿ ಆಗಿದ್ರೆ ನಿಮ್ಗೆ 14 ಸೈಟ್ ಅಂತ ಬರ್ತಿರ್ಲಿಲ್ಲ. ಕೃಷಿ ಭೂಮಿ ಇಷ್ಟು ಎಕರೆ ಇಷ್ಟು ಎಕ್ಸ್ಟೆಂಟ್ ಜಾಗ ಅಂತ ಇರ್ಬೇಕಾಗಿತ್ತು. ಈಗ 14 ಸೈಟ್ ಹೆಂಗಾಯ್ತು? 14 ಸೈಟ್ ನ ನೀವು ರಾತ್ರಿ ಹಿಂಗ್ ತಗೊಂಡ್ ಕೊಟ್ರಿ. ನೀವು ಆ ಕೊಟ್ಟಿದ್ದ ಸೈಟ್ ನ ಮೂಡ ಕಮಿಷನರ್ ಹಿಂಗ್ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರು ಹಿಂಗೆ ನಿಮ್ಗೆ ಕ್ರಯ ರದ್ದತಿ ಪ್ರಾಸೆಸ್ ನ ಮಾಡ್ಬಿಟ್ರು ನಿಮ್ಗೆ. ಸೊ ಇಲ್ಲಿ ಸಿಮಿಲಾರಿಟಿ ನೋಡಿದ್ರೆ ಫಸ್ಟ್ ಏನ್ ಹೇಳ್ತಾರೆ? ಹಗರಣ ಆಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿರುವಂತ ಅಧಿಕಾರಿಗಳ ಮೇಲೆ ಎತ್ತಾಕ್ತಾರೆ. ಇಲ್ಲಿ ಮೂಡ ವಿಚಾರದಲ್ಲಿ ಬಂದಾಗ ಇವ್ರು ಏನ್ ಹೇಳ್ತಾ ಇದಾರೆ? 14 ಸೈಟ್ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. GT ದೇವೇಗೌಡರು ನೋಡಿ ಹಿಂಗ್ ಹೇಳ್ಬಿಡ್ತಾರೆ. ನೋಡಿ GT ದೇವೇಗೌಡರು ಹೇಳಿರೋ ಅಂತ ತಾತ್ಪರ್ಯ ಹೇಗಿದೆ ಅಂತ ಹೇಳಿದ್ರೆ, ನೀವು ಮೀಡಿಯಾದಲ್ಲಿ ಮತ್ತೊಂದು ವಿಚಾರ ಹೇಳ್ತಿರ್ತೀರಾ. ರಾಜಕೀಯ ವ್ಯಕ್ತಿಗಳು ನೀವು ಅಭಿವೃದ್ಧಿ ಕಡೆ ನೋಡುವಂಥದ್ದು ತಗೊಂಡಾಗ 1.5 ವರ್ಷ ಆಯ್ತು, ಏನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ಅವರು ಮಾನ್ಯ DK ಶಿವಕುಮಾರ್ ಅವರು ಈ ವಿಷಯದಲ್ಲಿ ಎತ್ಕೊಂಡು ಹೇಳಿದ್ರು, ಮಹದೇವಪ್ಪ ಅವರು ಈ ವಿಷಯದಲ್ಲಿ ಎತ್ಕೊಂಡು ಹೇಳಿದ್ರು, ಗ್ಯಾರಂಟಿ ವಿಚಾರವಾಗೂ ಮಾತಾಡಿದ್ರು. ಆಮೇಲೆ ಈಗ ಬೇರೆ ವಿಚಾರಗಳು ಏನೇನು ಆಗ್ತಾ ಇದೆಯೋ ಸೊಸೈಟಿಲಿ ಆ ವಿಚಾರಗಳನ್ನ ಕೂಡ ಎತ್ಕೊಂಡು ಹೇಳಿದ್ರು. ಸೊ ಅವ್ರ ತಾತ್ಪರ್ಯ ಹೇಳ್ತಾ ಇದ್ದು ಏನು ಇಲ್ಲಿ ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ನೀವು ಹಗರಣಗಳ ಬಗ್ಗೆನೇ ಮಾತಾಡ್ಕೊಂಡು ಕುತ್ಕೊಳ್ಳೋದಾದ್ರೆ, FIR ಬಂದಿರೋರೆಲ್ಲ ರಾಜೀನಾಮೆ ಕೊಟ್ಕೊಂಡೇ ಕುತ್ಕೊಳ್ಳೋದಾದ್ರೆ ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ? ಅಭಿವೃದ್ಧಿ ಕಡೆ ನೋಡಿ. ನೀವು ಅಭಿವೃದ್ಧಿ ಕಡೆ ನೋಡ್ಬಿಟ್ಟು ಅದಕ್ಕೆ ನೀವು ಏನು ಒಂದು ಅನುದಾನ ಕೊಡ್ಬೇಕಾಗಿದೋ, ಮತ್ತೊಂದು ಇರಬೇಕಾಗಿದೋ ಅದ್ರ ಬಗ್ಗೆ ನೀವು ನೋಡಿ ಅನ್ನೋ ತಾತ್ಪರ್ಯದಲ್ಲಿ ಹೇಳಿದ್ದಾರೆ ಹೊರತು ಅವ್ರು ಎಲ್ಲೂ ಡಿಫೆಂಡ್ ಮಾಡೋ ಅಂತ ಹೇಳಿಲ್ಲ ಅಲ್ಲಿ. ನಮ್ಮ ಮಿತ್ರ ವಕ್ತಾರರು ಹೇಳ್ತಿದ್ರು, ಇಡಿ ಸಿಬಿಐ ಯಾರು ಅಂಟಿದೆ ಎಲ್ಲರಿಗೂ ಗೊತ್ತಿದೆ. ಅದನ್ನು ದೆಹಲಿಯಲ್ಲಿ ಯಾವ ಥರ ಯೂಟಿಲೈಸ್ ಮಾಡ್ತಿದ್ದಾರೆ. ಮತ್ತು ಹಿಂದಿನ ಅಸೆಂಬ್ಲಿ ಎಲೆಕ್ಷನ್ಸ್ ಯಾವಾಗ ಆಯಿತು, 1.5 ವರ್ಷದ ಮುಂಚೆ ಅಸೆಂಬ್ಲಿ ಎಲೆಕ್ಷನ್ಸ್ ಆಯಿತು. ಆ ಸಮಯದಲ್ಲೂ ಇಡಿನ ಯಾವ ಥರ BJP ಕಂಟೆಸ್ಟ್ ಮಾಡ್ತಿರೋ ಎಲ್ಲ ಕ್ಯಾಂಡಿಡೇಟ್ಸ್ ಮೇಲೆ ಇಡಿನ ರೇಡ್ ಮಾಡ್ಸೋಕೆ ಇದು ಮಾಡಿದ್ರು. ಅದನ್ನು ಕ್ಲಿಯರಾಗಿ ಗೊತ್ತಾಗುತ್ತೆ ಬಿಡಿ. ಏನಕ್ಕಂದರೆ ಇಡಿ CBIನ ಇವ್ರು ಇಟ್ಕೊಂಡು ಯಾರ್ಯಾರನ್ನ ಹಿಡಿಬೇಕು, ಯಾವಾಗ ಬಿಡಬೇಕು, ಎಂಥವ್ರು ಯಾವಾಗ ಬೇಲ್ ಕೊಡಬೇಕು ಎಲ್ಲ ಪ್ಲಾನ್ ಮಾಡ್ಕೊಂಡು ನಡೆಸ್ತಿದ್ದಾರೆ. ಅದು ಇವ್ರು ಹೇಳೋದೇನು? GT ದೇವೇಗೌಡರ ವಿಷಯಕ್ಕೆ ಬರೋದಂದ್ರೆ, ಇವತ್ತು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದಂದ್ರೆ ತನಗೊಂದು ಅಸಮಾಧಾನ ಇತ್ತು.
ಏನು ಅಂಥ ಮಹಾನ್ ತಪ್ಪೇನಾಗಿಲ್ಲ. FIR ಆದ ತಕ್ಷಣ ರಾಜೀನಾಮೆ ಕೊಡಬೇಕಾ ಅನ್ನೋ ಅರ್ಥವನ್ನು ಹೇಳೋ ಭರದಲ್ಲಿ ಕುಮಾರಸ್ವಾಮಿಯನ್ನು ಹೇಳ್ಕೊಂಡು ತನಗಿರೋ ಅಸಮಾಧಾನ ಏನಾದರೂ ಹೇಳ್ಕೊಂಡ್ಬಿಟ್ರೆ ಹೆಂಗೆ ಅಂತ ನೋಡಿ. ಅವ್ರು ಹೇಳಿರೋ ಮಾತಿಗೆ ಇದೊಂದು ಸುಮಾರು ಇವರು ದೇವೇಗೌಡರು ಒಬ್ಬರೇ ಅಲ್ಲ ಇದು ಮಾಡಿರೋದು, ಇದರಿಂದ ಸುಮಾರು ಸರ್ಕಾರಗಳು ಬಂದೋಗಿದೆ. ಆ ಥರ ನೋಡಿದ್ರೆ A.T. ರಾಮಸ್ವಾಮಿ ಅವರು ಇದೆಲ್ಲೋ ಇತ್ತು ಮೇಡಮ್, A.T. ರಾಮಸ್ವಾಮಿ ಅವರು ಕೊಟ್ಟಿದ್ದು 20 ಎಕರೆ ಭೂ ಕಬಳಿಕೆ ನಮ್ಮ ಬೆಂಗಳೂರಲ್ಲೇ ಆಗಿದೆ ಅಲ್ವಾ. ಅದ್ರ ಬಗ್ಗೆ ನಮ್ಮ H.S. ದೊರೆಸ್ವಾಮಿ ಅವರು ಇವತ್ತು ನಮ್ಮಲ್ಲಿ ಇಲ್ಲ. ಅವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಅವರು ಆ ಹೋರಾಟದಲ್ಲಿ ಭಾಗವಹಿಸಿದ್ರು, ಹೋರಾಟದಲ್ಲಿ ಕೂತಿದ್ರು. ನಮ್ಮ ಟೌನ್ ಹಾಲ್ ಮುಂದೆ ಸುಮಾರು ಒಂದೊಂದು ತಿಂಗಳು ಅಲ್ಲೇ ಹೋರಾಟಕ್ಕೆ ಕೂತ್ಕೊಂತಿದ್ರು, ಸುಮಾರು ಜನ ಬರ್ತಿದ್ರು. ಆ ಇದರಲ್ಲಿ ಆ ಥರ ಇವ್ರಿಗೆ ಅದ್ರ ಬಗ್ಗೆ ಇದಿದ್ರೆ ಆಸಕ್ತಿ ಇದ್ದಿದ್ರೆ ಹೇಗೂ JDS ಅವರು ಇವಾಗ ಅಪೋಸಿಷನ್ ಪಾರ್ಟಿಯಲ್ಲಿ ಇದಾರಲ್ಲ, ಅವರು ಇದ್ರ ಬಗ್ಗೆ ಎತ್ತಿದ್ರೆ ಇನ್ನೂ ಎಷ್ಟೋ ಎಕರೆ ಎಷ್ಟೋ ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡಿದಾರಲ್ಲ. ಅದಾಗಿರ್ಬೋದು ಕಾಂಗ್ರೆಸ್ ಸರ್ಕಾರದ್ದು, ಕಾಂಗ್ರೆಸ್ ಪಕ್ಷದವರು ಮಾಡಿರ್ಬೋದು, BJPಯವರು ಮಾಡಿರ್ಬೋದು. ಅದಕ್ಕೊಂದು ಸಿಂಪಲ್ ಉದಾಹರಣೆ ರಘು ಅವರು, ಅವ್ರ ಬಗ್ಗೆ ತನಿಖೆನೂ ನಡೆದಿತ್ತು, ಕೇಸ್ಗಳು ಆಗಿತ್ತು. ಇಲ್ಲೇ CV ರಾಮನಗರ ಕ್ಷೇತ್ರದಲ್ಲಿ ಕೆರೆ ಒತ್ತುವರಿ ಮಾಡಿ ಅದ್ರ ಬಗ್ಗೆ ಏನಕ್ಕೆ ಮಾತಾಡ್ತಿಲ್ಲ? ಮಾತಾಡ್ಬೋದಾಗಿತ್ತಲ್ಲ ಅದ್ರ ಬಗ್ಗೆನೂ. ಇದು ಅದೇ, ಇದ್ರ ಬಗ್ಗೆ ನಾವೇನು ಕಾಂಗ್ರೆಸ್ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ. ತನಿಖೆ ಯಾರಾದ್ರೂ ಆಗಿರ್ಲಿ, ಅದು ನಮ್ಮ ಪಕ್ಷದವ್ರು ಮಾಡಿದ್ರೆ ನಮ್ಮ ಪಕ್ಷದವ್ರ ಮೇಲೂ ತನಿಖೆ ಆಗ್ಲಿ. ತಪ್ಪು ಮಾಡಿದವರು ತಿತ್ಕೊಡ್ಲೇಬೇಕು, ಅವರು ಖಾರ ತಿನ್ಲೇಬೇಕು ಮೇಡಮ್. ರೈಟ್. ರಿಷಿಕ್ ಅವರೇ, GT ದೇವೇಗೌಡರ ಸ್ಟೇಟ್ಮೆಂಟ್ಗೆ ನಿಮ್ಮ ನಾಯಕರು ಕುಮಾರಸ್ವಾಮಿ ಅವರ ಪ್ರತ್ಯುತ್ತರ ಏನಂದ್ರೆ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ. ಅದೊಂಚೂರು ಕ್ಲಾರಿಫೈ ಮಾಡ್ಬೋದಾ? ನಟರಾಜ್ ಅವರೇ ಒಂದು ನಿಮಿಷ ಕ್ಲಾರಿಫಿಕೇಶನ್ ಯಾರ ಹತ್ರ ತಗೋಬೇಕು ಅಂತ ಬ್ಯಾಂಕರ್ ಇಲ್ಲಿ ಕೂತ್ಕೊಂಡಿದ್ದೀವಿ ನಾವು. ಯಾರ ಹತ್ರ ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅಂತ ಇಲ್ಲ, ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಿ, ಪರವಾಗಿಲ್ಲ. ನಟರಾಜ್ ಅವರೇ ಮಾತಾಡಿ, ನೀವು ಹೇಳಿ. ತಗೊಳ್ಳೋದ್ರಲ್ಲಿ ಏನಾಗೋದಿಲ್ಲ. ನಟರಾಜ್ ಅವರೇ ಒಂದು ನಿಮಿಷ, ಒಬ್ರಾದ್ಮೇಲೆ ಒಬ್ರಿಗೆ ಬರ್ತಾ ಇದ್ದೀವಿ. ಯಾವ ಪಕ್ಷದವರು ಯಾವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ಅವ್ರ ಹತ್ರ ಕ್ಲಾರಿಫಿಕೇಶನ್ ತಗೊಂಡು ನಿಮ್ಮ ಹತ್ರನೇ ಬರೋದು. ಆಗ್ಬೋದು, ಮಾಡಿ ಪ್ಲೀಸ್. ನೋಡಿ, ಇವಾಗ ಈ ಅಧಿಕಾರಿ ADGP ಒಂದು ರೆಫರೆನ್ಸ್ ಕೋಡ್ ಕೊಟ್ಟಿದ್ರು. ಆ ರೆಫರೆನ್ಸ್ ಕೋಡ್ ಕೊಟ್ಬಿಟ್ಟು ಹೇಳಬೇಕಾದ್ರೆ ಮಾನ್ಯ ಸಿದ್ದರಾಮಯ್ಯನವ್ರು ಯಾವ ರೀತಿ ಡಿಫೆಂಡ್ ಮಾಡಿಕೊಂಡ್ರು, ಇದೊಂದು ಹೇಳಿಕೆ ಅಷ್ಟೇ ರೀ, ಇದು ಆ ಒಂದು ಕಾಂಟೆಸ್ಟಲ್ಲಿ ಹೇಳಿಕೆ ಅಷ್ಟೇ ಅನ್ನೋ ಥರ ಅಂತ ಹೇಳಿದ್ರು. ಸೊ ಇಲ್ಲಿ ಇವಾಗ ಇವರು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿನ ಅನ್ನೋ ರೀತಿಯಲ್ಲಿ ಹೇಳಬೇಕಾದ್ರೆ ಕುಮಾರಣ್ಣನವರು ಈಗ ಯಾರು ಹಾಗಲಕಾಯಿ ಇದ್ದಾರೋ, ಯಾರು ಬೇವಿನಕಾಯಿ ಇದ್ದಾರೋ, ಯಾರು ಜಸ್ಟಿಫಿಕೇಶನ್ ಕೊಡೋಕೆ ಹೋಗ್ತಾ ಇದ್ದಾರೋ, ಇದನ್ನು ಅವರು ಪರ್ಟಿಕ್ಯುಲರಾಗಿ ಹಿಂಗೆ ಇವರೇ ಇಂಥದೇ ಅಂತ ಹೇಳಕ್ಕೆ ಬಂದಿಲ್ಲ. ಅವರು ಒಂದು ಕಾಂಟೆಸ್ಟಲ್ಲಿ ಹೇಳಿದ್ದಾರೆ ಅಷ್ಟೇ. ಅದನ್ನು ಇದನ್ನ ಅಷ್ಟು ಹೈಲೈಟ್ ಮಾಡಿ ಹೇಳುವಂಥದ್ರಲ್ಲಿ ನನಗೆ ಯಾವುದೂ ವಿಶೇಷ ಅನ್ನಿಸ್ತಾ ಇಲ್ಲ. ರೈಟ್. ನಟರಾಜ್ ಅವರೇ ಈಗ ಹೇಳಿ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂದ್ರಲ್ಲ, ಅದು ಯಾವ ಅರ್ಥದಲ್ಲಿ ಹೇಳಿದಾರ ಅಂತ ನೀವು ಅರ್ಥೈಸ್ಕೊಂಡಿದ್ದೀರಾ ಕಾಂಗ್ರೆಸ್ನವರು? ಏನಂದ್ರೆ GT ದೇವೇಗೌಡರು ತಮ್ಮ ಪಕ್ಷದ ಏನ್ ನಿಲುವಿದೆ ಅದಕ್ಕೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ. ತಮ್ಮ ಪಕ್ಷದ ನಿಲುವು ಸಿದ್ದರಾಮಯ್ಯನವರ ವಿರುದ್ಧವಾಗಿದ್ರೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಯಾಕಿನ್ನೂ ಕೊಡ್ಬೇಕಾಗತ್ತೆ ಅಂತ GT ದೇವೇಗೌಡರ ನಿಲುವು, GT ದೇವೇಗೌಡರ ಮಾತು. ಇದು ಇಡೀ ಕರ್ನಾಟಕ ಜನ ಮಾತಾಡುತ್ತೆ. ಇಡೀ ಒಂದು ಈ ಪ್ರಕರಣದಲ್ಲಿ ಎಂಟ್ರಿ ಆಗುತ್ತೆ ಮೂಡ ಪ್ರಕರಣದಲ್ಲಿ ಅಂದ್ರೆ ನೀವು ನಾವು ಪ್ರಶ್ನೆ ಮಾಡಬೇಕಾದ್ದು ಯಾವ ಆಧಾರದಲ್ಲಿ, ಯಾವ ರೂಲ್ಸ್ ಅಲ್ಲಿ, ಯಾವ ರೆಗ್ಯುಲೇಷನ್ಸ್ ಅಲ್ಲಿ ED ಎಂಟರ್ ಆಗುತ್ತೆ ಅನ್ನೋದು ಮಾತಾಡಬೇಕಾಗುತ್ತೆ. ಇಡೀ ಈಗ ಸಂಚುಕೋರರು ಇದಾರಲ್ಲ, BJP JD ಸಂಚುಕೋರರು ಇದಾರಲ್ಲ, ಅವರು ಕೂಡ ಈ ದೇಶವನ್ನು, ಈ ರಾಜ್ಯವನ್ನ ಆಳ್ವಿಕೆ ಮಾಡಿದ್ದಾರೆ. ಅವ್ರಿಗೂ ಗೊತ್ತಿರಬೇಕು ವ್ಯವಸ್ಥೆ ಏನು, ED ತನ್ನ ಪರಿಮಿತಿ ಏನಿದೆ, ಅವ್ರಿಗೆ ಯಾವ ಒಂದು ಕಾನೂನಲ್ಲಿ ಅವರು ದಾಳಿ ಮಾಡ್ಲಿಕ್ಕೆ ಸಾಧ್ಯ ಅಥವಾ ಕೇಸ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಸಾಧ್ಯ, ಅದು ಅವ್ರ ಗಮನಕ್ಕಿದೆ. ಅವ್ರು ಅದನ್ನ ಗೊತ್ತಿಲ್ಲದಲೇನೂ ಕೂಡ ಅದನ್ನ ಡಿಫೆಂಡ್ ಮಾಡಕ್ ಹೋಗ್ತಾರೆ ಅಥವಾ ಅದ್ರ ಬಗ್ಗೆ ED ಪರವಾಗಿ ಮಾತಾಡ್ತಾರೆ, ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತಾಡ್ತಾರೆ. ಅಂದ್ರೆ ಇದು ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಪ್ರಕರಣ ಅಂತ ಅನ್ಸಲ್ಲ. ಅವಾಗ ಈ ಕರ್ನಾಟಕದಲ್ಲಿ ಅಥವಾ ಈ ದೇಶದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದು ವಿರುದ್ಧವಾಗಿ ಮಾತಾಡ್ತಾರೆ ಅಂತ. ಈಗ ದೆಹಲಿನಲ್ಲಿ ಕೇಜ್ರಿವಾಲ್ ಅವ್ರನ್ನ ಬಂಧನ ಮಾಡಿದಾಗ ಚಾರ್ಜ್ ಶೀಟ್ ಹಾಕಿದ್ರ ಅವ್ರ ಮೇಲೆ, ಅಲ್ಲಿ ಶಿಬು ಸೊರೇನ್ನ ಬಂಧನ ಮಾಡಿ ಜೈಲಲ್ಲಿ ಇಟ್ಟಾಗ ಸುಪ್ರೀಂ ಕೋರ್ಟ್ ಅವ್ರನ್ನ ಈಚೆ ಬಿಡುಗಡೆ ಮಾಡ್ಬಿಟ್ಟು ಚಿಮಾರಿ ಹಾಕ್ತು ಕೇಂದ್ರ ಸರ್ಕಾರಕ್ಕಾಗ್ಲಿ ಬೇರೆಯವ್ರಿಗಾಗ್ಲಿ ಚಿಮಾರಿ ಹಾಕಿ ಅವ್ರನ್ನ ಮುಖ್ಯಮಂತ್ರಿ ಆದ್ರು, ಮತ್ತೆ ಮುಖ್ಯಮಂತ್ರಿ ಆದ್ರು. ಇಲ್ಲಿ ವ್ಯವಸ್ಥೆಗಳಿದ್ದಾವಲ್ಲ, ED ಆಗ್ಲಿ, CBI ಆಗ್ಲಿ, IT ಆಗ್ಲಿ, ಇದನ್ನ BJP ತನ್ನ ಮೋರ್ಚಾ ಅಂತ ಅನ್ಕೊಂಡು ಅಥವಾ ಪ್ರತಿ ಎದುರಾಳಿಗಳನ್ನ ದಮನ ಮಾಡ್ಲಿಕ್ಕೋಸ್ಕರ ಅವ್ರ ಮೇಲೆ ದಾಳಿಗಳನ್ನ ಮಾಡಿ ಅವ್ರನ್ನ ವೀಕ್ ಮಾಡಿ ಅವ್ರನ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ತನ್ನ ಪಕ್ಷದ ಏನು ಜನಪ್ರತಿನಿಧಿಗಳ ಹೆಚ್ಚಿಗೆ ಮಾಡ್ಕೋಬೇಕು ಅಂತಾನೋ ಅದನ್ನ ಉಪಯೋಗಿಸ್ಕೊಳ್ಳೋದ? ಇದು ಈ ವ್ಯವಸ್ಥೆಯನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಬಗ್ಗೆ ಒಂದು ಕ್ವೆಶ್ಚನ್ ಇದೆ. KPCC ವಕ್ತಾರರಿಗೆ ಉತ್ತರ ಕೊಡಬೇಕು. ಗೊತ್ತಾಯ್ತು, ನಿಮ್ಮ ಕಾಂಟೆಕ್ಸ್ಟ್ ನನಗೆ ಅರ್ಥ ಆಯ್ತು. ಕಳೆದ ಹಲವಾರು ದಿವಸಗಳಿಂದ ಇದನ್ನು ಚರ್ಚೆ ಮಾಡಿದ್ದೀವಿ. ಇವತ್ತಿನ ಪ್ರಸ್ತುತ ವಿಚಾರಕ್ಕೆ ಬರೋಣ. ಸಿದ್ದರಾಮಯ್ಯನವರು ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ಒಂದು ವರ್ಷ ಒಂದೊಳ್ಳೆ ಆಡಳಿತ ಕೊಡುವಂಥ ಮನಸ್ಸಿದೆ, ತಾಯಿಯ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಅಂತ ಹೇಳಿದ್ರು. ಆ ಒಂದು ವರ್ಷ ಅನ್ನೋದು ಅರ್ಥ ಆಗಲಿಲ್ಲ ನನಗೆ. ಯಾವ ಕಾರಣಕ್ಕೆ ಹಂಗೆ ಹೇಳ್ಬಿಟ್ರು ಅಂತ.
ಈಗ ಮುಂದಿನ ವರ್ಷನೂ ಬಂದು ನಾನೇ ದಸರಾ ಉದ್ಘಾಟನೆ ಮಾಡಬೇಕು ಅಂತ ಅದು ಎಲ್ಲರಿಗೂ ಎಲ್ಲ ಸಲ ಹೇಳ್ತಾರೆ. ಅದ್ರಾಗೇನು ನನಗೇನು ವಿಶೇಷತೆ ಅಂತ ಕಾಣಿಸಿಲ್ಲ ನನಗೆ. ಇನ್ನು 5 ವರ್ಷನೂ ಅವರೇ ಇರ್ತಾರೆ. 2028 ಅವರೇ ಇರ್ತಾರೆ. 2028ರಿಂದ 2033 ಕಾಂಗ್ರೆಸ್ ಇರುತ್ತೆ. 2033ರಿಂದ 38 ಕಾಂಗ್ರೆಸ್ ಇರುತ್ತೆ. ಮತ್ತೇನು ಕಾಂಗ್ರೆಸ್, ಮಗದೊಮ್ಮೆನೋ ಕಾಂಗ್ರೆಸ್, ಬಿಜೆಪಿ, JDS ಕರ್ನಾಟಕದಲ್ಲಿ ಮುಗಿದ ಅಧ್ಯಾಯ. ಯಾಕಂದ್ರೆ ಅವ್ರು ಮಾಡ್ತಾ ಒಂದ್ ಮಾತು ಹೇಳ್ತೀನಿ. ಈಗ ಪುರಾಣಿಕ ಅವ್ರಿಗೂ ಗೊತ್ತೇನಾಯ್ತು ನೋಡಿ, ಒಬ್ಬ ಭ್ರಷ್ಟಾಚಾರಿ ಇದ್ರೆ ಅದನ್ನ ಭ್ರಷ್ಟಾಚಾರಿ ಅಂತಾರೆ. ಇಬ್ರು ಭ್ರಷ್ಟಾಚಾರಿಗಳಿದ್ರೆ ಈ ಭ್ರಷ್ಟಾಚಾರಿಗಳು ಇಬ್ರು ಭ್ರಷ್ಟಾಚಾರಿಗಳು ಅಂತಾರೆ. 1000 ಭ್ರಷ್ಟಾಚಾರಿಗಳಿದ್ರೆ ಅದನ್ನ ಬಿಜೆಪಿ ಅಂತಾರೆ. ಸೊ ಇವತ್ತು ಆ ಪರಿಸ್ಥಿತಿ ಇರ್ಬೇಕಾದ್ರೆ ಅದನ್ನ ಹೆಂಗೆ ಜನ ಅಕ್ಸೆಪ್ಟ್ ಮಾಡ್ತಾರೆ? ಇಲ್ಲಿ ಈ ತರ ವ್ಯವಸ್ಥೆ ಇದೆ, ಈ ತರ ಪರಿಸ್ಥಿತಿ ಇದೆ ಈ ರಾಜ್ಯದಲ್ಲಿ. ಇದನ್ನ ವ್ಯವಸ್ಥೆಯನ್ನ ಹಾಳು ಮಾಡ್ಲಿಕ್ಕೆ ಈ ರಾಜ್ಯ ಏನ್ ಗೊತ್ತಾ, ಇಡಿ ಎಂಟರ್ ಆಗಿದ ತಕ್ಷಣ ನಮ್ಗೆ ಅನ್ಸಿದೆ ಏನ್ ಗೊತ್ತಾ, ವ್ಯವಸ್ಥೆಯ ಮೇಲೆ ದಾಳಿ ಇದು ಅಂತ. ಸಿದ್ದರಾಮಯ್ಯನವ್ರ ವಿರುದ್ಧವಾದ ಪ್ರಕರಣ ಅಲ್ಲ ಇದು, ವ್ಯವಸ್ಥೆಯ ಮೇಲೆ ದಾಳಿ. ಹಾಗಂದ್ರೆ ನಾವು ಸ್ವಾಭಿಮಾನಿ ಕನ್ನಡಿಗರು ಒಬ್ಬ ಮುಖ್ಯಮಂತ್ರಿಯನ್ನ ಸಂಚುಕೋರರಿಗೆ ಬಲಿ ಕೊಡ್ಬೇಕಾ? ಅಲ್ಲ, ಏನು ಊಹಾಪೋಹದ ಕಥೆಗಳಿಗೆ, ಕಟ್ಟು ಕಥೆಗಳಿಗೆ ಅಲ್ಲ ರೀ. 3 ಎಕರೆ 16 ಗುಂಟೆ ಕಾಂಪನ್ಸೇಷನ್ ನೀವು ಹೇಳೋದು ಹೆಂಗಿದೆ ಅಂದ್ರೆ, ನೀವು ಚುನಾವಣೆ ಪೂರ್ವದಲ್ಲಿ ಅದೇನು ಮಾತಾಡಿದ್ರಿ, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರೆಲ್ಲ ಮಾತಾಡಿದ ನೆನಪು ನನಗೆ. ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನ ನಾವು ಕೊಡ್ತೀವಿ, ಇದು ಜನಪರ ಸರ್ಕಾರ ಅಂತ ಹೇಳಿದ್ರು. ರೀಸೆಂಟಾಗಿ ಒಂದು 3-4 ಹಿಂದೆ ಸಿದ್ದರಾಮಯ್ಯನವ್ರು ಹೇಳಿದ್ರು, ಅಲ್ಲ ಕಂಪ್ಲೀಟಾಗಿ ಭ್ರಷ್ಟಾಚಾರ ಹೋಗಿದೆ ಅಂತ ನಾ ಹೇಳಲ್ಲ ಅಂತ. ಎಲ್ಲಿ ಸರ್ ಭ್ರಷ್ಟಾಚಾರ? ಅದು ಪಿಡುಗುರಿ, ಅದು ಆ ಪಿಡುಗನ ನೋಡಿ, ಭ್ರಷ್ಟಾಚಾರ ಆದಾಗ ಹೆಂಗೆ ಮಾಡ್ತವೆ ಅನ್ನೋದು. ಅಂದ್ರೆ ನನ್ನ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ ನಟರಾಜ್ ಅವರೇ. ಭ್ರಷ್ಟಾಚಾರ ಅನ್ನೋ ಪಿಡುಗು ಪಕ್ಷಕ್ಕೆ ಸೀಮಿತ ಆಗಿಲ್ಲ, ತಳಮಟ್ಟದಿಂದ ಬೇರೂರಿದೆ. ತಳಮಟ್ಟದಿಂದ ಬೇರೂರಿದೆ. ಇವತ್ತು ಹಳ್ಳಿಯಿಂದ ಬೆಂಗಳೂರಿಗೆ ಯಾವ್ದೊಂದು ಸಿಗ್ನೇಚರಿಗೆ ಬರೋ ಜನಸಾಮಾನ್ಯ ಕೂಡ ಪಾಕೆಟ್ ಅಲ್ಲಿ ಇಷ್ಟು ಹಣ ಇಟ್ಕೊ ಬಂದ್ರೆ ಕೆಲಸ ಆಗತ್ತೆ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಬರ್ತೀನಿ ನಟರಾಜ್ ಅವರೇ, ಬರ್ತೀನಿ. ಚಂಬಿ ಪುರಾಣಿಕ್ ಸ್ಟೇಟ್ಮೆಂಟ್ ತಗೋಬೇಕು. ಕೊನೆಯ 2 ಸೆಂಟೆನ್ಸ್ ಕೇಳಿ. ಭ್ರಷ್ಟಾಚಾರ ಆದಾಗ ಯಾರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀರಾ, ಏನ್ ಕ್ರಮ ತಗೋತೀರಾ ಅನ್ನೋದು ಬಹಳ ಮುಖ್ಯ. ಬಿಜೆಪಿ ಭ್ರಷ್ಟಾಚಾರ ಆದಾಗ ಅವ್ರು ಕೈ ಜೋಡಿಸ್ಕೊಂಡ್ಬಿಡ್ತಾ ಇತ್ತು, ತಾವು ಪಾಲ್ದಾರ ಆಗ್ಬಿಡ್ತಾ ಇತ್ತು. ಕಾಂಗ್ರೆಸ್ ಹಂಗಲ್ಲ, ಭ್ರಷ್ಟಾಚಾರ ಆದಾಗ ಅದ್ರ ಮೇಲೆ ಕ್ರಮ ತಗೊಂತೀವಿ. ಅದೇ ವಾಲ್ಮೀಕಿ ಪ್ರಕರಣ 13 ಜನ ಅರೆಸ್ಟ್ ಆಗಿ 85 ಕೋಟಿ ರಿಕವರಿ ಆಗಿದೆ ಹಣ, 88 ಕೋಟಿ ರೂಪಾಯಿನಲ್ಲಿ. SIT ಚಾರ್ಜ್ ಶೀಟ್ ಆಗಿಲ್ವಲ್ರಿ? ಓಕೆ, ಆಯ್ತಾಯ್ತು. ಅಲ್ಲ, ಅದು ಅಧಿಕಾರಿಗಳು ಮಾಡಿರೋ ಕರ್ಮಕಾಂಡ, ಜನಪ್ರತಿನಿಧಿಗಳ ಪಾತ್ರನೇ ಇಲ್ಲ ಪಾಪ. ಆಯ್ತಾ? ಅದು ಹೌದು. ಪುರಾಣಿಕ್ ಸರ್, ನೀವು ಹೇಳಬೇಕು ಸರ್. ಅದೇ ಹಾಗಲಕಾಯಿ ಮತ್ತೆ ಬೇವಿನಕಾಯಿ ಬಗ್ಗೆ ಹೇಳಿ ಸರ್. ಅದು ಕುಮಾರಸ್ವಾಮಿ ಅವರು ತಮ್ಮನ್ನು ಒಳಗೊಂಡಂತೆ ಎಲ್ಲ ರಾಜಕಾರಣಗಳಲ್ಲಿ ಇರ್ತಕ್ಕಂತಹ ಒಂದು ಏನ್ ಕೇಸ್ಗಳು, ದೋಷಗಳು, ಆಪಾದನೆಗಳು, ಮತ್ತೆ ರನ್ನಿಂಗ್ ಇದಲ್ಲ ಇನ್ವೆಸ್ಟಿಗೇಷನ್, FIR ಎಲ್ಲ ಸೇರಿ ಹೇಳಿದಾರ. ಕಾರಣ ಜಿಟಿದೇವರು ಒಂದು ಮಾತು ಹೇಳಿದ, ದ್ವೇಷ ನೀವು ಅದನ್ನ ಹೇಳ್ಬೇಕಾಗಿತ್ತು ನಿಮ್ಮ ಇದರಲ್ಲಿ. ಏನು, ಎಲ್ಲರೂ ಗಾಜಿನ ಮನೆಯಲ್ಲಿರುವವರು, ಗಾಜಿನ ಮನೆಯಲ್ಲಿರುವವರು. ಅದನ್ನ ಆ ಪಾಯಿಂಟ್ ತಗೊಂಡ್ರೆ ಒಬ್ಬ ನಮ್ ತರ ಒಬ್ಬ ಪ್ರೊಫೆಸರ್ ಹೇಳ್ತಾರೆ, ನಾವು ಹೇಳ್ತೀವಿ, ಬಟ್ ಅವ್ರು ಹೇಳೋದ್ರಿಂದ ಇಂಟರ್ನ್ಯಾಷನಲ್ ಅದಕ್ಕೊಂದು ಬೆಲೆ ಸಿಗುತ್ತೆ. ಏನಂತ, ಇಫ್ ಒನ್ ಪಾರ್ಟಿ ಇಸ್ ಕರಪ್ಟ್ ಅಂಡ್ ಶೇಮ್ಲೆಸ್, ದಿ ಅಪೋಸಿಷನ್ ಕೆನಾಟ್ ಬಿ ಸ್ಪೈನ್ಲೆಸ್, ಇಟ್ ವಿಲ್ ಆಲ್ಸೋ ಬಿ ಲೈಕ್ ದಟ್. ಯಾಕೆಂದ್ರೆ 2 ಪಕ್ಷಗಳು ಅಥವಾ 3 ಪಕ್ಷ, NDA ಆಗ್ಲಿ, ಇದು ಇಂಡಿಯಾ ಅಲಯನ್ಸ್ ಆಗ್ಲಿ, ಯಾರೇ ಆಗ್ಲಿ, ಇಲ್ಲಿ ಯಾರ ಮೇಲೆ ಆಪಾದನೆಗಳಿಲ್ಲ. ಆ ಕಾಲ ಹೋಯ್ತು. 60, 70, 80ರ ದಶಕದಲ್ಲಿ ಇದ್ದಂತ ಒಂದು ಮುತ್ಸದ್ದಿತನ ಸ್ಟೇಟ್ಸ್ಮನ್. ಈಗಿರೋರೆಲ್ಲ ಸ್ಟೇಟ್ಸ್ಮನ್ಗಳು ಯಾರು ಇಲ್ಲ, ಪಾಲಿಟಿಷಿಯನ್. ಈಗ ಇದ್ರಲ್ಲೇ ಸಿದ್ದರಾಮಯ್ಯನವರು ಇಸ್ ಬೆಸ್ಟ್ ಲೀಡರ್ ಫಾರ್ ಕಾಂಗ್ರೆಸ್. ಬೇರೆ ಆಲ್ಟರ್ನೇಟಿವ್ ಯಾರಿದ್ದಾರೆ? ಅಲ್ಲಿ ಯಾರು ಇರ್ತಕ್ಕಂಥದ್ದು ಕಾಣ್ತಾ ಇಲ್ಲ. ಕಾರಣ ಏನು? ಅದಕ್ಕೇನೆ ಗುಂಪುಗಾರಿಕೆ ಬಂದಿರೋದು. ಅಯ್ಯೋ, ಒಂದ್ ವೇಳೆ DK ಶಿವಕುಮಾರ್ ಬಂದ್ಬಿಟ್ರೆ ಆತನ ಮೇಲೆ 108 ಕೇಸ್ ಇದೆ, ಮತ್ತೆ ಆತ ಜೈಲ್ಗೆ ಹೋದಿರೋ. ಈ ಬಿಜೆಪಿಯವರು ಹೇಗೆ ನೀವು ಹೇಳಿದ್ರಲ್ಲ, CBI ಇವನ್ನೆಲ್ಲ ಉಪಯೋಗಿಸ್ತಾರೆ. ಈ ಭಯದಿಂದ ನೋಡೋದಾದ್ರೆ ಅಲ್ಲಿರ್ತಕ್ಕಂಥವ್ರು ಗಾಜಿನ ಮನೇಲಿ ಇದ್ದಾರೆ, ಇಲ್ಲಿರ್ತಕ್ಕಂಥವ್ರು ಇದ್ದಾರೆ. ನಮ್ಮ ಆಮ್ ಆದ್ಮಿ ಪಕ್ಷ ಮಿತ್ರರು ಹೇಳಿದ್ರು, ಅಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಅಲ್ಲಿ ಒಬ್ಬ ಅತಿಶಿ ಇರ್ಬೋದು ಆಲ್ಟರ್ನೇಟ್, ಇಲ್ಲಿ ಒಬ್ಬ ಅಲ್ಲ 4-5 ಅತಿಶಿಗಳಿದ್ದಾರೆ ಕಾಂಗ್ರೆಸ್ ನಲ್ಲಿ. ಅದರಿಂದ ಈ ಒಂದು ಮಾತಿದೆಯಲ್ಲ, ಅದಕ್ಕಾಗಿ ಅವರನ್ನು ಒಳಗೊಂಡಂತೆ ಅಪರಾಧವನ್ನ ಹೊಂದಿರ್ತಕ್ಕಂಥವ್ರು ಅಥವಾ ಅಪರಾಧಿತರು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡುವಾಗ ಹುಷಾರಾಗಿರ್ಬೇಕು. ಆ ಸಾಕ್ಷಿಗೆ ಅಷ್ಟು ಬೆಲೆ ಕೊಡೋದಿಲ್ಲ. ಅಂದ್ರೆ ಏನು, ರಾಜಕಾರಣಿ ಬೆಲೆ ಕೊಡಲ್ಲ, ಕಾನೂನು ಕೊಡುತ್ತೆ. ಕಾನೂನು ಹೇಳದೆ ಹೋಗಿದ್ರೆ ಸಿದ್ದರಾಮಯ್ಯನವ್ರ ಮೇಲೆ ಇಷ್ಟು ಗಂಭೀರವಾದ ಪರಿಣಾಮ ಆಗ್ತದೆ. ಇನ್ನೊಂದು ಕ್ಲಾರಿಫಿಕೇಶನ್. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ 1 ವರ್ಷದ ಆಡಳಿತ ಅಂತ ಅಂದ್ಬಿಟ್ರು ಸರ್. ಅದು ಸಿದ್ದರಾಮಯ್ಯನವ್ರ
ಇಲ್ಲ, ಇಟ್ ಇಸ್ ಅ ವೆರಿ ಗುಡ್, ಇದು ನನಗೆ ಲೋಡೆಡ್ ಸ್ಟೇಟ್ಮೆಂಟ್. ನಟರಾಜ್ ಗೌಡ್ರು ಪಾಪ ಅವರು ನಿಷ್ಠಾವಂತ ಕಾಂಗ್ರೆಸ್, ದಿ ಬೆಸ್ಟ್ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್. ಅದು ಕಾಂಗ್ರೆಸ್ ನಲ್ಲಿ ಏನೇ ಉಳುಕಿದ್ರು ಅವ್ರು ತಮ್ಮ ಪಕ್ಷದನ್ನ ಸೇರ್ಸಿ ಹೇಳ್ಬೇಕು, ಅದು ಹೇಳಲ್ಲ, ಯಾಕಂದ್ರೆ ಅವ್ರ ಜವಾಬ್ದಾರಿ ಇದೆ. ಅದರಿಂದ ನನ್ನ ಪ್ರಕಾರ ಹೇಳಿದ್ರೆ ಈ ಒಂದು ವರ್ಷ ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿದೆ. ಅದು ಕುಡಿತಾ ಇದೆ, ಅವ್ರಿಗೆ ಕಡಿತಾ ಇದೆ. ಏನು, ನನಗೊಂದು ಅರ್ಧ ಅವಧಿ ಕೊಟ್ಟಿದ್ದಾರೆ, ಇನ್ನು ಅರ್ಧ ಅವಧಿಯನ್ನು ಮುಗಿಸೋಕ್ಕೂ ನನಗೆ ಅವಕಾಶ ಆಗಿಲ್ಲ. ಆದ್ರಿಂದ ನನಗೆ ಅವಕಾಶ ಕೊಡಿ, ನಾನು ನಿಷ್ಕಳಂಕವಾಗಿ ಹೊರಗೆ ಬರ್ತೇನೆ. ಅದು ಇರ್ಬೋದು. ಈ 1 ವರ್ಷ ಕೊಟ್ರೆ ಚಾಮುಂಡೇಶ್ವರಿ ಕೃಪೆಯಿಂದ ಈ ಕೇಸನ್ನ ಫೈಟ್ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಗೆಲ್ಲುವ ಒಂದು ಮನಸ್ಸು ಇರ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯನವರ ಈ ಏನು ಕೊನೆಯ ಒಂದು ರಾಜಕೀಯ ಒಂದು ಚರಿತ್ರೆ ಇದೆಯಲ್ಲ ಅಥವಾ ಇತಿಹಾಸ ಇದೆಯಲ್ಲ, ಅದರಲ್ಲಿ ಕಳಂಕರಹಿತವಾಗಿ ಸಿದ್ದರಾಮಯ್ಯ ಹೋದ್ರೆ ಮುಂದೆ ನನ್ನಂತವ್ರು 20-30 ವರ್ಷ ಆದ್ಮೇಲೆ ರಿಪೀಟ್ ಮಾಡ್ತಾರೆ. ನಟರಾಜ್ ಗೌಡ ಅಂತ ಮುಂದೆ ಬರ್ತಕ್ಕಂಥವ್ರು ಹೇಳ್ತಾರೆ ಹಿಂಗಾಗಿತ್ತು ಹಂಗಾಗಿತ್ತು ಅಂತ. ಅದಕ್ಕೇನೆ ಗಾಜಿನ ಮನೆಯಲ್ಲಿರುವವರು, ಆ ಗಾಜಿನ ಮನೆಯಲ್ಲಿರುವವರನ್ನ ನಾವು ಕಟ್ಕೊಂಡು ಎಷ್ಟು ದಿವಸ ರಾಜ್ಯ ಮಾಡೋದು, ಕೊಡ್ಲಿ. ಸೊ ಸಿದ್ದರಾಮಯ್ಯ ವಾಟ್ಸ್ ದ ಪೊಸಿಷನ್ ಅಪ್ ಟು ದಿ ಫಸ್ಟ್ ಟರ್ಮ್ 2.5. ದಿ ರೆಸ್ಟ್ ಯು ವಿಲ್ ನಾಮಿನೇಟ್. ಅವರೇ ನಾಮಿನೇಟ್ ಮಾಡ್ತಾರೆ. ಅವ್ರ ನಾಮಿನೇಷನ್ ಯಾರು ಮಾಡ್ತಾರೋ ಅವರೇ ಮುಖ್ಯಮಂತ್ರಿ ಆಗೋದು. ಓಕೆ ರಶೀಕ್ ಅವರು, ಫಿರೋಜ್ ಖಾನ್ ಅವರು, ನಟರಾಜ್ ಗೌಡ್ರು, ಹಾಗೆಯೇ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತು ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅಫ್ಕೋರ್ಸ್ BJP ಮತ್ತು JDSನಲ್ಲಿ ಸಂಚಲನವನ್ನು ಹುಟ್ಟುಹಾಕಿದೆ. ಅದೇನೇ ಇದ್ರೂ ಕೂಡ ಸಿದ್ದರಾಮಯ್ಯನವರು ಅಂದ ಸಂದರ್ಭದಲ್ಲಿ ಒಂದು ಒಳ್ಳೆ ಆಡಳಿತವನ್ನು ಕೊಡಲಿ, ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ 135+1 ಅನ್ನುವಂತಹ ಒಂದು ಮ್ಯಾಂಡೇಟನ್ನು ಪಡೆದುಕೊಂಡಿದ್ದಾರೆ. ಜನ ಬಯಸೋದಿಷ್ಟೇ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ. ಅದು ಯಾವುದೇ ಪಕ್ಷ ಬರಲಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ, ಜನಹಿತಕ್ಕಾಗಿ ಬದುಕಿ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.